ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಂತ ಈ ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಸಭೆಗೆ ಬರುವುದನ್ನು ಕೆಲವರು ಬಿಟ್ಟಿರುವ ಪ್ರಕಾರ ನೀವು ಬಿಡಬೇಡಿ ಎಂಬುದಾಗಿ ಹೇಳಿರುವ ಪ್ರಕಾರ ನಾವು ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ ಕೊಟ್ಟಂತ ಈ ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಈ ಮಧ್ಯಾಹ್ನದ ವೇಳೆಯಲ್ಲಿ ದೇವರೇ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಾವು ಕಲಿತುಕೊಳ್ಳಬೇಕಾದಂಥ ವಾಕ್ಯವನ್ನು ದೇವರಾತ್ಮನೇ ನೀವೇ ಬೋಧಿಸಿರಿ. ನಿಮ್ಮ ಕೃಪೆ ದಯೆ ನಮ್ಮನ್ನು ಆವರಿಸಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಾಕ್ಯ. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಈ ವಾಕ್ಯ ಯಾವುದರ ಕುರಿತಾಗಿ ಹೇಳಲ್ಪಟ್ಟಿದೆ ಅಂದರೆ, ದೇವರಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂತಹ ಆ ಜನರು ಅವತ್ತು ಬಂದು ಕೇಳುತ್ತಾರೆ, ನಾವೀಗೇನು ಮಾಡಬೇಕು, ನೆಕ್ಸ್ಟ್ ನಾವೇನು ಮಾಡಬೇಕು? ಯಾಕಂದ್ರೆ ಪೇತ್ರನು ಮೊದಲನೇ ಪ್ರಸಂಗ ಮಾಡುತ್ತಾರೆ. ಇದೇ ಮೊದಲನೇ ಪ್ರಸಂಗ, ಪೇತ್ರನು ಮಾಡುವಂತ ಪ್ರಸಂಗ. ಸಭೆಯ ಕಾಲದಲ್ಲಿ ಮೊದಲು ಸಭೆಯು ಆರಂಭವಾಗುವಾಗ ಕರ್ತನು ಅವರನ್ನು ಆತ್ಮನಿಂದ ತುಂಬಿಸುವಾಗ ಎದ್ದು ನಿಂತು ಫಸ್ಟ್ ಪ್ರಸಂಗ. ಈ ಪ್ರಸಂಗವನ್ನು ಕೇಳಿದ ನಂತರವಾಗಿ ಅವರು ಮುಂದೆ ಏನು ಮಾಡಬೇಕೆಂಬುದಾಗಿ ಕೇಳಿದಾಗ ಆಗ ಅಲ್ಲಿ ಹೇಳಲ್ಪಡುವಂತ ಬಹಳ ಮುಖ್ಯವಾದಂತ ಮಾತು ಏನೆಂದರೆ, ನೀವೇನ್ ಮಾಡಿರಿ, ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ. ಆ ರೀತಿಯಾಗಿದೆ, ವಕ್ರಬುದ್ಧಿಯುಳ್ಳ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಅಥವಾ ರಕ್ಷಿಸಿಕೊಳ್ಳಿರಿ ಅಂದರೆ ಏನೆಂಬುದಾಗಿ ನೋಡುವುದಾದರೆ, ಸ್ಯಾಲ್ವೇಷನ್ ಎನ್ನುವಂಥದ್ದು ರಕ್ಷಣೆ. ಅದೇ ಸಮಯದಲ್ಲಿ ತಪ್ಪಿಸಿಕೊಳ್ಳಿರಿ ಅಂದರೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಏನ್ ಮಾಡ್ರಿ? ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿರಿ ಎಂಬುದಾಗಿ ಅರ್ಥ. ಈಗ ಅವನು ಬಂದು ಅವರನ್ನು ರಕ್ಷಿಸಿದನು. ಹಾಗಂದ್ರೆ ಏನರ್ಥ? ಇಸ್ರಾಯೇಲರಿಗೆ ರಕ್ಷಕನಾಗಿ. ಈಗ ಯೇಸು ಕ್ರಿಸ್ತನ ಕುರಿತಾಗಿಯೂ ಇದೆ. ಅದೇ ರೀತಿಯಾಗಿ ಇಸ್ರಾಯೇಲರಿಗೆ ರಕ್ಷಕನಾಗಿ ಅಂದ್ರೆ ಏನಂದರೆ ಸಂರಕ್ಷಕನಾಗಿ, ಸೇವಿಯರಾಗಿ ಅವರನ್ನು ಕಾಪಾಡುವ ಆತನೆಂಬುದಾಗಿ ಅರ್ಥ. ವಕ್ರಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ. ಇದರಲ್ಲಿ ಏನ್ ಮಾಡಬೇಕು? ವಕ್ರಬುದ್ಧಿಯುಳ್ಳ ಸಂತತಿ ಎಂಬುದಾಗಿ ಇದೆ. ಆ ವಕ್ರಬುದ್ಧಿಯುಳ್ಳ ಸಂತತಿ ಕುರಿತಾಗಿ ನಾವು ಹೋಗ್ತಿಲ್ಲ. ಅದಕ್ಕೂ ಮುನ್ನ ಅದನ್ನು ಬಿಟ್ಟು ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ದೇವರಲ್ಲಿ ಹೇಳುತ್ತಾರೆ. ನಾವೇನ್ ಮಾಡಬೇಕು? ಅಲ್ಲಿಂದ ಸಪರೇಟ್ ಆಗಿ ತಪ್ಪಿಸಿಕೊಳ್ಬೇಕು. ಕೆಲವು ಸಮಯದಲ್ಲಿ ನೀವು ಆ ಸ್ಥಳದಲ್ಲಿ ಏನು ಕೂಡ ಮಾಡುವುದಿಲ್ಲ, ಆದರೆ ಇದ್ರೆ ನೀವು ಸಿಗಾಕೊಳ್ತೀರಾ. ಸೊ ಆ ಸ್ಥಳದಲ್ಲಿ ನೀವು ಇಲ್ಲ ಅಂದ್ರೆ ನೀವು ಕಾಪಾಡಲ್ಪಡುತ್ತೀರಾ ಎಂದು ಅರ್ಥ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಈಗ ಯಾವುದೋ ಒಂದು ಸ್ಥಳದಲ್ಲಿ ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ, ಅಲ್ಲಿ ಗಲಾಟೆ ಆಗ್ತಿದೆ, ಪೊಲೀಸ್ ಬರುತ್ತಾರೆ, ಅವರನ್ನು ಹಿಡಿಯುತ್ತಾರೆ. ನೀವಲ್ಲಿ ಏನು ಕೂಡ ಮಾಡಿರುವುದಿಲ್ಲ, ನೀವಲ್ಲಿ ಏನ್ ಮಾಡಿರ್ತೀರಾ? ಸೈಡಲ್ಲಿ ನಿಂತಿರುತ್ತೀರಾ. ಆದ್ರೆ ಪೊಲೀಸರು ಕರ್ಕೊಂಡು ಹೋಗ್ಬೇಕಾದ್ರೆ ಏನ್ ಮಾಡುತ್ತಾರೆ? ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಕೂಡ ಸೇರಿ ಏನ್ ಮಾಡುತ್ತಾರೆ? ದಂಡನೆ ಕೊಡುತ್ತಾರೆ. ಆಗ ನೀವು ನಡುವೆ ಹೋಗಿ, ಸರ್ ಇಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ನೀನು ಸುಮ್ನಿರೋ, ಆ ರೀತಿ ಹೇಳಿ ನೀವೆಲ್ಲರೂ ಒಟ್ಟಾಗಿ ತಾನೇ ನಿಂತಿದ್ರಿ ಅಂತ ಹೇಳುತ್ತಾರೆ. ಹಾಗಾದ್ರೆ ದೇವರೇನು ಹೇಳುತ್ತಾರೆ? ಆ ಸ್ಥಳದಲ್ಲಿ ನೀನು ಇಲ್ಲದೆ ಇರುವಾಗ ತಪ್ಪಿಸಿಕೊಳ್ಳುತ್ತೀಯ. ಆ ಸ್ಥಳದಲ್ಲಿ ನೀನು ಇಲ್ಲದೆ ಇದ್ದರೆ ರಕ್ಷಣೆ. ಈ ವಾಕ್ಯ ಏನು ಹೇಳುತ್ತದೆ ಅಂದ್ರೆ, ವಕ್ರಬುದ್ಧಿಯುಳ್ಳ ಸಂತತಿಯರು ಇರುವಂತಹ ಸ್ಥಳದಲ್ಲಿ ನೀವೇನ್ ಮಾಡಬೇಡಿ, ಇರಬೇಡಿ. ಅಲ್ಲಿಂದ ನೀವೇನಾಗಿ ಆ ಸ್ಥಳವನ್ನು ಬಿಟ್ಟು ಬನ್ನಿರಿ ಎಂದು ಹೇಳುತ್ತದೆ. ಹಾಗಾದರೆ ದೇವರು ನಮ್ಮನ್ನು ಆ ಸ್ಥಳದಿಂದ ಪ್ರತ್ಯೇಕಿಸುತ್ತಾರೆ ನೋಡಿ. ಪ್ರತ್ಯೇಕಿಸಿ ಸಂರಕ್ಷಿಸುವುದು ಎನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದೇ ದೇವರು ಮಾಡುವಂಥ ಪ್ರಯಾರಿಟಿ, ಫಸ್ಟ್ ಮಾಡುವಂಥ ಮುಖ್ಯ ಕೆಲಸ. ಆ ಮುಖ್ಯವಾದ ಕೆಲಸ ಏನಂದರೆ, ದೇವರು ನಮ್ಮನ್ನು ಪ್ರತ್ಯೇಕಿಸಿ ಕಾಪಾಡುವಂಥದ್ದು. ನಮ್ಮನ್ನೇನು ಮಾಡುತ್ತಾರೆ? ಅಲ್ಲಿಂದ ಪ್ರತ್ಯೇಕಿಸಿ ಭದ್ರವಾಗಿ ಕಾಪಾಡುತ್ತಾರೆ. ನಾವೀಗ ಎಲ್ಲರೂ ಕೂಡ ಒಂದು ಸ್ಥಳದಿಂದ ಪ್ರತ್ಯೇಕಿಸಲ್ಪಟ್ಟು ಇಲ್ಲಿ ಬಂದಿದ್ದೇವೆ. ಈ ಸ್ಥಳಕ್ಕೆ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಯಾಕೆ ಕರೆತಂದಿದ್ದಾರೆ? ಒಂದು ವೇಳೆ ಕೆಲವು ಸಮಯದಲ್ಲಿ ನಮಗೆ ಅದು ಗೊತ್ತಾಗಲ್ಲ. ನಮ್ಮನ್ನು ಯಾಕೆ ದೇವರು ಕರೆತಂದಿದ್ದಾರೆ, ಯಾಕೆ ಹೀಗೆ ಮಾಡುತ್ತಿದ್ದಾರೆ ಏನು ಗೊತ್ತಾಗಲ್ಲ. ಆದರೆ ಕರ್ತನು ಹೇಳುವಾಗ ನಾವು ಹೋಗುತ್ತೇವೆ ಅಲ್ವಾ, ನಾವು ಬರುತ್ತೇವೆ ಅಲ್ವಾ. ಆ ರೀತಿಯಾಗಿ ನಾವು ಬರುವಾಗ ದೇವರು ಒಂದು ದಿನ ನಿಮ್ಮನ್ನು ನನ್ನನ್ನು ಪ್ರತ್ಯೇಕಿಸಿದ್ದರ ಉದ್ದೇಶವನ್ನು ತಿಳಿಸುತ್ತಾರೆ. ಆಗ ನಮಗೆ ಗೊತ್ತಾಗುತ್ತದೆ ದೇವರು ಯಾಕೆ ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ ಎಂದು. ನಮ್ಮ ದೇವರ ಬಳಿಯಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಅದೇನೆಂದ್ರೆ, ನಿಮ್ಮ ಕೈಯಲ್ಲಿ ಎಲ್ಲಾ ಪ್ಲಾನ್ ಅನ್ನು ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ, ಇದೆಲ್ಲ ಮಾಡಿದ್ರೆ ನಿನಗೆ ಆಶೀರ್ವಾದ ಇರುತ್ತದೆ ಎಂಬುದಾಗಿ ಆ ಇಡೀ ಪ್ಲಾನ್ ಅನ್ನು ತೋರಿಸಿ ನಮ್ಮನ್ನು ಕರೆತರುವಂತ ದೇವರವರಲ್ಲ. ಅವ್ರೇನ್ ಹೇಳುತ್ತಾರೆ ಅಂದರೆ, ನಾನು ಹೇಳುತ್ತೇನೆ ನೀನು ಬಾ, ನಂಬಿ ನೀನು ಬಾ, ನಾನಾಗ ನಿನ್ನನ್ನು ಸಂರಕ್ಷಿಸುತ್ತೇನೆ. ಕರ್ತನು ಎದುರು ನೋಡುವಂಥದ್ದೇನೆಂದರೆ ಫೇತ್. ನಾವು ನಂಬಿ ಬರಬೇಕೆಂಬುದಾಗಿ ದೇವರು ಎದುರು ನೋಡುತ್ತಾರೆ. ಈಗ ಈ ವಾಕ್ಯದ ಅನುಸಾರವಾಗಿ ದೇವರು ನಮ್ಮನ್ನು ಪ್ರತ್ಯೇಕಿಸುತ್ತಾರೆ. ಕೆಲವು ಸ್ಥಳದಿಂದ ದೇವರು ನಮ್ಮನ್ನು ಕರೆತರುತ್ತಾರೆ. ಈಗ ಈ ಜನರು ನಾವು ಎನ್ನುವುದಕ್ಕೆ ಸತ್ಯವೇದದಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಈ ವಾಕ್ಯದಿಂದಲೇ ದೇವರು ನನ್ನ ಹತ್ರ ಮಾತನಾಡಿದ್ರು. ಗಮನಿಸಿರಿ, ಆ ಜನರಿಗೆ ದೇವರು ಹೇಳುವಂತ ಇನ್ನೊಂದು ಮಾತು ಓದಿರಿ. ಪ್ರಕಟಣೆಯ ಪುಸ್ತಕ 17ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. ಇನ್ನೂ ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತದೆ. ಆ ನೀರು ಎನ್ನುವುದಕ್ಕೆ ಗುರುತು ಏನು? ಅದರ ಅರ್ಥ ಏನು? ಪ್ರಜೆಗಳು, ಸಮೂಹ, ಜನ, ಭಾಷೆಗಳು. ಇಂಗ್ಲಿಷಲ್ಲಿ ಮಲ್ಟಿಟ್ಯೂಡ್ಸ್ ಎಂಬುದಾಗಿ ಇದೆಯಾ? ಸೊ ಹಾಗಾದ್ರೆ ನೀರು ಎನ್ನುವುದಕ್ಕೆ ಏನು ಅರ್ಥ? ಜನರು ಎಂದು ಅರ್ಥ. ನೀರು ಎನ್ನುವುದಕ್ಕೆ ಜನರು ಎಂಬುದಾಗಿ ಅರ್ಥ. ಈಗ ಕರ್ತನು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ಒಂದು ಕಾರ್ಯವನ್ನು ಮಾಡುತ್ತಾರೆ. ಅದರಲ್ಲಿ ಒಂದನ್ನು ಗಮನಿಸುವುದಾದರೆ,
ಮೂರನೆಯ ದಿನದ ತನಕ ದೇವರು ಕ್ರಿಯೇಷನ್ ಮಾಡಲಿಲ್ಲ. ಏನು ಮಾಡಲಿಲ್ಲ? ಕ್ರಿಯೇಷನ್ ಮಾಡಲಿಲ್ಲ. ದೇವರು ಯಾವುದನ್ನು ಕೂಡ ಮಣ್ಣಿನಿಂದಲೋ ಅಥವಾ ಯಾವುದರಿಂದಲೂ ಕೂಡ ಉಂಟು ಮಾಡಲಿಲ್ಲ. ಮೊದಲನೇ ದಿನ ಬೆಳಕು ಉಂಟಾಗಲಿ ಎಂದರು. ಹಾಗಂದ್ರೆ ಏನು ಅರ್ಥ ಅಂದರೆ ಬೆಳಕು ಅಂದರೆ ಅವರ ಮುಖ. ನಾಲ್ಕನೆಯ ದಿನವೇ ಸೂರ್ಯ ಚಂದ್ರ ನಕ್ಷತ್ರವನ್ನು ಉಂಟು ಮಾಡುತ್ತಾರೆ. ಬೆಳಕು ಅಂದರೆ ಅವರ ಮುಖ, ಅಂದರೆ ಅವರ ಮುಖದ ಬೆಳಕು ಭೂಮಿಯ ಮೇಲೆ ಬೀಸುತ್ತದೆ ಎಂಬುದಾಗಿ ಅರ್ಥ. ಈಗ ಅವರ ಮುಖದಲ್ಲಿ ಇರುವಂಥದ್ದು ಇಲ್ಲಿ ಬರುತ್ತದೆ. ಎರಡನೇ ದಿನ ನೋಡುವುದಾದರೆ ಅವರು ಒಂದು ಕಾರ್ಯವನ್ನು ಮಾಡುತ್ತಾರೆ. 6ನೇ ವಾಕ್ಯವನ್ನು ಓದಿರಿ. 1ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ಚೆನ್ನಾಗಿ ಗಮನಿಸಿರಿ, 2ನೇ ದಿನವೂ ಕೂಡ ದೇವರು ಕ್ರಿಯೇಷನ್ ಮಾಡಲಿಲ್ಲ. 2 ನೀರುಗಳ ಮಧ್ಯದಲ್ಲಿ ದೇವರು ಏನು ಮಾಡುತ್ತಾರೆ? ಗುಮ್ಮಟವನ್ನು ಉಂಟು ಮಾಡುತ್ತಾರೆ. ಆ ಸ್ಥಳದಲ್ಲಿ ನೋಡುವುದಾದರೆ ಜಲ ಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ. 7ನೇ ವಾಕ್ಯ, ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳನ್ನು ವಿಂಗಡಿಸಿದನು, ಹಾಗೆಯೇ ಆಯಿತು. ಜಲ ಅಂದರೆ ಯಾವುದನ್ನು ಸೂಚಿಸುತ್ತದೆ? ಜನರನ್ನು ಸೂಚಿಸುತ್ತದೆ. ಕರ್ತನು ಈಗ ಏನು ಮಾಡುತ್ತಾರೆ? ಈ 1ನೇ ಅಧ್ಯಾಯ ಎನ್ನುವಂಥದ್ದು ಸಂಪೂರ್ಣವಾಗಿ ಆತ್ಮಿಕ ಅರ್ಥವುಳ್ಳದ್ದು. ಸಂಪೂರ್ಣವಾಗಿ ಆತ್ಮಿಕ ಅರ್ಥವುಳ್ಳದ್ದು. ಮೊದಲ 2 ಅಧ್ಯಾಯವನ್ನು ನೀವು ಆತ್ಮಿಕ ರೀತಿಯಲ್ಲಿ ವಾಕ್ಯವನ್ನು ಧ್ಯಾನಿಸಿ ನೋಡುವುದಾದರೆ ಗಾಡ್ಸ್ ಕ್ರಿಯೇಷನ್ನ ಬಹಳ ಇಂಪಾರ್ಟೆಂಟ್ ಆದ ಪ್ಲಾನ್ ನಮಗೆ ಗೊತ್ತಾಗುತ್ತದೆ. ಈ ವಾಕ್ಯದಲ್ಲಿ ಏನು ಹೇಳುತ್ತದೆ? ಕೆಳಗಿನ ನೀರನ್ನು ಮೇಲಣ ನೀರನ್ನು ದೇವರು ವಿಂಗಡಿಸಿದನು. ಸೊ ದೇವರು ಏನು ಮಾಡುತ್ತಾರೆ? 2 ವಿಧವಾದಂಥ ಜನರನ್ನು ಉಂಟು ಮಾಡುತ್ತಾರೆ. ಅರ್ಥವಾಗ್ತಿದೆ? 2 ವಿಧವಾದ ಜನರು. ಎಲ್ಲದರಲ್ಲೂ ಕೂಡ ನೋಡಿರಿ, ದೇವರು ಮೊದಲು ಏನು ಮಾಡುತ್ತಾರೆ? ಆ ಪ್ಲಾನ್ ಅನ್ನು ಮೊದಲು ಸ್ಪಿರಿಚುವಲ್ ಆಗಿ ತೋರಿಸುತ್ತಾರೆ. ಅದಾದ ನಂತರವಾಗಿ ಅದರ ಒರಿಜಿನಾಲಿಟಿ ನಮಗೆ ಗೊತ್ತಾಗುತ್ತದೆ. ಉದಾಹರಣೆಗೆ ದೇವದರ್ಶನ ಕೂಡ ಉಂಟು ಮಾಡುತ್ತಾರೆ. ಅಲ್ಲಿ ಒಂದು ಕುರಿಮರಿ ಕೊಯ್ಯಲ್ಪಡಬೇಕೆಂದು ಹೇಳುತ್ತಾರೆ. ಅಲ್ಲಿ ಒಂದು ಸ್ಯಾಕ್ರಿಫೈಸ್ ಆಲ್ಟರ್, ಯಜ್ಞವೇದಿ ಹೇಳುತ್ತಾರೆ. ಆದರೆ ಅದರ ಅರ್ಥ ಏನೆಂಬುದಾಗಿ ನಮಗೆ ನಂತರವಾಗಿ ಗೊತ್ತಾಗುತ್ತದೆ. ಯೇಸು ಬಂದರೆ ಮಾತ್ರವೇ ಆ ಕುರಿಮರಿ ನಮಗೆ ಗೊತ್ತಾಗುತ್ತದೆ. ನಾರ್ಮಲ್ ಆಗಿ ನೋಡಿದ್ರೆ ಅವರಿಗೆ ಅದೊಂದು ಬಲಿ, ಕುರಿಮರಿಯನ್ನು ಬಲಿ ಸಲ್ಲಿಸಬೇಕು. ಆದರೆ ಈಗ ನಮಗೆ ಕುರಿಮರಿ ಅಂದರೆ ಯಾರು ಗುರುತು ಬರುತ್ತಾರೆ? ಯೇಸು ಕ್ರಿಸ್ತನ ನೆನಪಿಗೆ ಬರುತ್ತಾರೆ. ಅದೇ ರೀತಿಯಾಗಿ ಇದರೊಳಗಿರುವಂಥದ್ದು ಅದೇನೆ. ಮೊದಲ 2 ಅಧ್ಯಾಯದಲ್ಲಿ ಇರುವಂಥದ್ದು ಅದೇ ರೀತಿನೇ. ಹೇಗೆ ಇಸ್ರಾಯೇಲ್ ಜನರಿಗೆ ದೇವದರ್ಶನ ಗೂಡಾರ ಎನ್ನುವಂಥದ್ದು ಒಂದು ಮಾಡೆಲ್ ಆಗಿ ಕೊಡಲ್ಪಟ್ಟು ಆ ನಂತರವಾಗಿ ಅದರ ಹಿಂದೆ ಇರುವಂಥ ದೇವರ ಯೋಜನೆಯನ್ನು ಅರ್ಥ ಮಾಡಿಸುತ್ತಾರೋ, ಅದೇ ರೀತಿ ಮೊದಲ 2 ಅಧ್ಯಾಯದಲ್ಲಿ ದೇವರು ಕ್ರಿಯೇಷನ್ ಅನ್ನು ಉಂಟು ಮಾಡಿ ಅದರ ಒಳಗೆ ಇರುವಂತವರ ಯೋಜನೆಯನ್ನು ನಮಗೆ ತಿಳಿಸುತ್ತಾರೆ. ಅದರಲ್ಲಿರುವಂತಹ ಒಂದೇ ಒಂದು ಕಾರ್ಯವನ್ನು ಇವತ್ತು ನಾವು ನೋಡಲಿದ್ದೇವೆ. ದೇವರು ಫಸ್ಟ್ ಮಾಡುವಂತ ವಿಂಗಡಣೆ ಯಾವುದೆಂಬುದಾಗಿ ನೋಡುವುದಾದರೆ ಬೆಳಕಿಗೂ ಕತ್ತಲೆಗೂ ವಿಂಗಡಣೆಯನ್ನು ಉಂಟು ಮಾಡುತ್ತಾರೆ. ಎರಡನೇದಾಗಿ ವಿಂಗಡಣೆ, ಗುಮ್ಮಟದ ಮೇಲೆ ಇರುವಂತಹ ನೀರು, ಗುಮ್ಮಟದ ಕೆಳಗೆ ಇರುವಂತಹ ನೀರು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು ಎಂಬುದಾಗಿ 8ನೇ ವಾಕ್ಯದಲ್ಲಿ ಇರುತ್ತದೆ. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಆ ಗುಮ್ಮಟಕ್ಕೆ ಹೆಸರೇನು? ಆಕಾಶ. ಹಾಗಾದ್ರೆ ಇದನ್ನು ಹೇಗೆ ನಾವು ನೋಡಬೇಕು? ಆಕಾಶದ ಮೇಲೆ ಇರುವಂತಹ ನೀರು, ಆಕಾಶದ ಕೆಳಗೆ ಇರುವಂತಹ ನೀರು. ಹಾಗಾದ್ರೆ ನೀರಂದ್ರೆ ಏನರ್ಥ? ಜನ. ಆಕಾಶದ ಮೇಲೆ ಇರುವಂತಹ ಜನ, ಆಕಾಶದ ಕೆಳಗೆ ಇರುವಂತಹ ಜನ. 2 ವಿಧವಾದಂತಹ ಜನರು ದೇವರ ಯೋಜನೆಯಲ್ಲಿದ್ದಾರೆ. ಕರ್ತನು ಮೊದಲು ಏನ್ ಮಾಡುತ್ತಾರೆ? ಈ 2 ಜನರಿಗೂ ಕೂಡ ಡಿಫ್ರೆನ್ಸ್. ಈಗ ನಮಗೆ ಅರ್ಥವಾಗುವ ಹಾಗೆ ಹೇಳ್ಬೇಕಂದ್ರೆ, ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಗುಂಪಿದೆ, ಭೂ ಸಂಬಂಧವಾದಂತ ಒಂದು ಗುಂಪಿದೆ. ಆಕಾಶದ ಮೇಲೆ ಇರುವಂತಹ ಜನ, ಆಕಾಶದ ಕೆಳಗೆ ಇರುವಂತಹ ಜನ. ಈ 2 ಜನಕ್ಕೂ ದೇವರು ಮೊದಲು ಏನು ಮಾಡುತ್ತಾರೆ? ವಿಂಗಡಣೆ ಉಂಟು ಮಾಡುತ್ತಾರೆ. ಈ ವಾಕ್ಯವನ್ನು ಹಾಗೆ ಈಗ ಅಪೊಸ್ತಲ ಕೃತ್ಯಗಳು 2:40 ನೋಡಿ, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರನ್ನು ಬಿಟ್ಟು ನಿಮ್ಮನ್ನು ನೀವು ತಪ್ಪಿಸಿಕೊಳ್ಳಿರಿ. ಹಾಗಾದ್ರೆ ಆ ಜನರಿಗೂ ನಿಮ್ಗೆ ಏನಿರಬೇಕು? ವ್ಯತ್ಯಾಸ ಇರಬೇಕು. ಈಗ ಆಕಾಶಕ್ಕೆ ಸಂಬಂಧಪಟ್ಟ ಜನ, ಭೂಮಿಗೆ ಸಂಬಂಧಪಟ್ಟ ಜನ. ಹೇಗೆ ಹೇಳೋದು ಎರಡನ್ನು? ಆಕಾಶಕ್ಕೆ ಸಂಬಂಧಪಟ್ಟ ಜನ ಅಂದ್ರೆ ದೂತರ, ಅಲ್ಲಿರುವಂತವರ ಅಂದ್ರೆ ಇಲ್ಲ. ನಮ್ಮ ಮಧ್ಯದಲ್ಲಿಯೇ ದೇವರು ಪರಲೋಕಕ್ಕೆಂದು ಮೊದಲೇ ನೇಮಿಸಲ್ಪಟ್ಟಿರುವಂತಹ ಜನರಿದ್ದಾರೆ. ದುಷ್ಟ ದಿನಕ್ಕಾಗಿ ದೇವರು ಕೆಡುಕರನ್ನು ಏರ್ಪಡಿಸಿದ್ದಾರೆ. ಭೂಮಿಯ ಜನರು ಇದ್ದಾರೆ. ಇನ್ನು ಅರ್ಥವಾಗುವ ಹಾಗೆ ಹೇಳ್ಬೇಕಂದ್ರೆ, ದರ್ಶನ ಉಳ್ಳಂತಹ ಜನರಿದ್ದಾರೆ, ದರ್ಶನವಿಲ್ಲದೇ ಇರೋ ಜನರಿದ್ದಾರೆ. ಇನ್ನು ಹೇಳಬೇಕಂದ್ರೆ, ದೇವರ ಯೋಜನೆಗೆ ಅನುಸಾರವಾಗಿರುವಂತಹ ಜನರಿದ್ದಾರೆ, ಕರ್ತನ ಯೋಜನೆ ಇಲ್ಲದೇ ಇರುವಂತಹ ಜನರಿದ್ದಾರೆ. ಕರ್ತನಿಗೆ ಏನ್ ಮಾಡುತ್ತಾರೆ? ಇವೆರಡು ಜನರ ನಡುವೆ ಏನ್ ಮಾಡುತ್ತಾರೆ? ವಿಂಗಡಣೆಯನ್ನು ಉಂಟು ಮಾಡುತ್ತಾರೆ. ನಾವು ಹೇಳುತ್ತೇವೆ ಭೂಮಿಗಿಂತ ಆಕಾಶವು ಎಷ್ಟು ಉನ್ನತವೋ. ಹಾಗಂದ್ರೆ ಏನರ್ಥ? ಆ 2 ಜನರ ನಡುವೆಯಲ್ಲಿ ದೇವರು ನಮಗೆ ಒಂದು ವಿಂಗಡಣೆಯನ್ನು ಉಂಟು ಮಾಡಿದ್ದಾರೆ. ವಿ ಆರ್ ಆಲ್ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್. ಆಕಾಶದಲ್ಲಿರುವಂತಹ ದೇವರಿಗೆ ನಾವು ಹೇಗೆ ಇದ್ದೇವೆ? ಮಕ್ಕಳಾಗಿ ಇದ್ದೇವೆ. ಇವರು ಭೂಮಿಯಲ್ಲಿರುವಂತವರಿಗೆ ಮಕ್ಕಳಾಗಿದ್ದಾರೆ. ಈಗ ನೀವು ನಾನು ಕೂಡ ಭೂಮಿಗೆ ಸಂಬಂಧಪಟ್ಟಂತ ಮಕ್ಕಳಾಗಿ ತಾನೇ ಇದ್ದೇವೆ. ನಮಗೂ ತಂದೆ ತಾಯಿ ಇದ್ದಾರೆ ಅಲ್ವಾ? ಆದ್ರೆ ಈಗ ದೇವರು ಏನ್ ಮಾಡುತ್ತಾರೆ? ಆ ರೀತಿಯಾಗಿಯೇ ಇತ್ತು. ಆದ್ರೆ ಈಗ ದೇವರು ಏನ್ ಮಾಡುತ್ತಾರೆ ಅಂದ್ರೆ, ವಿಂಗಡಣೆಯನ್ನು ಉಂಟು ಮಾಡಿ ನಮ್ಮನ್ನು ಆಕಾಶಕ್ಕೆ ಸಂಬಂಧಪಟ್ಟ ಜನರಾಗಿ ಮಾಡುತ್ತಾರೆ. ನಮಗೂ ಅವರ ನಡುವೆ ಏನ್ ಮಾಡುತ್ತಾರೆ? ನಡುವೆ ಒಂದು ದೊಡ್ಡ ಡಿಸ್ಟೆನ್ಸ್ ಅನ್ನು ಉಂಟು ಮಾಡುತ್ತಾರೆ. ಇವೆರಡು ಒಟ್ಟಿಗೆ ಸೇರದೇ ಇರುವಷ್ಟರ ಮಟ್ಟಿಗೆ ಡಿಸ್ಟೆನ್ಸ್ ಉಂಟು ಮಾಡುತ್ತಾರೆ. ಇದನ್ನೇ ನೀವು ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಅಬ್ರಹಾಮನ ಕುರಿತಾಗಿ ದೇವರು ಹೇಳುವಂತ ಮಾತು, ಆ ವಾಕ್ಯವನ್ನು ಓದಿರಿ. ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ.
ಆದಿಕಾಂಡ 15:5 ವಾಕ್ಯ. ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಆಕಾಶದ ನಕ್ಷತ್ರಗಳ ಹಾಗೆ ನಿನ್ನ ಸಂತತಿ ಇರುತ್ತದೆ. ಇದು ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿ. ಅರ್ಥ ಆಗ್ತಿದೆ ಈಗ ಓದಿರಿ 22ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಆದಿಕಾಂಡ 22ನೇ ಅಧ್ಯಾಯ 17ನೇ ವಾಕ್ಯ. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಎರಡಿದೆ ನೋಡಿರಿ, ಇಲ್ಲಿಗ 2 ಸಂತತಿ ಇದೆ. ಒಂದು ಆಕಾಶಕ್ಕೆ ಸಂಬಂಧಪಟ್ಟಂತಹ ಸಂತತಿ, ಇನ್ನೊಂದು ಭೂಮಿಗೆ ಸಂಬಂಧಪಟ್ಟದ್ದು. ಈಗ ನಕ್ಷತ್ರ ಆಕಾಶದಲ್ಲಿರುವುದಕ್ಕೂ ಸಮುದ್ರ ಭೂಮಿಯಲ್ಲಿರುವುದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅರ್ಥ ಆಗ್ತಿದ್ಯಾ? ಇದೂ ಕೂಡ ಸಂತತಿ, ಅದು ಸಂತತಿನೇ. ಈಗ ಕರ್ತನ ಉದ್ದೇಶ ಏನಂದ್ರೆ ಇವೆರಡು ಸಂತತಿಯ ನಡುವೆ ಏನಿರಬೇಕು? ವಿಂಗಡಣೆ ಇರಬೇಕು. ಇವೆರಡು ಕೂಡ ಒಟ್ಟಾಗಿ ಏನ್ ಮಾಡಬಾರದು? ಸೇರಬಾರದು. ಓದಿರಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಾಕ್ಯ ಓದಿರಿ. ಆದರೆ ಪೂರ್ವದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿದವನು ದೇವರಾತ್ಮ ಬಲದಿಂದ ಹುಟ್ಟಿದವನನ್ನು ಹಿಂಸೆಪಡಿಸಿದಂತೆಯೇ ಈಗಲೂ ಇದೆ. ಆದರೂ ಶಾಸ್ತ್ರವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ದಾಸಿಯ ಮಗನು ಧರ್ಮಪತ್ನಿಯ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದೆಂದು ಹೇಳುತ್ತದೆ. ಇಲ್ಲಿ ದಾಸಿಯು ಮತ್ತು ಅವನ ಮಗ ಅಂತ ಹೇಳುತ್ತದಲ್ಲ, ಅದು ಹಾಗರನನ್ನು ಹಾಗೂ ಇಷ್ಮೇಲನನ್ನು ಕುರಿತು ಹೇಳುತ್ತದೆ. ಇವರ ಕುರಿತಾಗಿ ಸಮುದ್ರದ ಉಸುಬು ಎಂದು ಅಲ್ಲಿದೆ. ಈ ಸ್ಥಳದಲ್ಲಿ ನೀವು ಓದುವಾಗ 2 ವಿಧವಾದ ಸಂತತಿ ಇದೆ, ದಾಸಿಯ ಸಂತತಿ, ಧರ್ಮಪತ್ನಿಯ ಸಂತತಿ. ಅಂದರೆ ಸಾರಾಳ ಮಗನು, ಹಾಗರಳ ಮಗನು. ಈ ಹಾಗರಳ ಮಗನನ್ನೇ ಸಮುದ್ರದ ಉಸುಬು ಎಂಬುದಾಗಿ ಹೇಳುತ್ತಾರೆ. ಹೇಗೆ ಹೇಳುತ್ತಾರೆ? 15:5 ಹೇಳುವಾಗ ಆಕಾಶದ ನಕ್ಷತ್ರ, ಅದು ಈಸಾಕನು, ಸಾರಾಳ ಮಗನು. 16ನೇ ಅಧ್ಯಾಯದಲ್ಲಿ ಹಾಗರಳು ಒಳಗೆ ಬರುತ್ತಾಳೆ. 17ನೇ ಅಧ್ಯಾಯದಲ್ಲಿ ದೇವರು ಪ್ರಮಾಣವನ್ನು ಮಾರ್ಪಡಿಸುತ್ತಾರೆ. 22ನೇ ಅಧ್ಯಾಯದಲ್ಲಿ ಹೇಳುವಾಗ ಆಕಾಶದ ನಕ್ಷತ್ರ ಸಮುದ್ರದ ಉಸುಬು ಎಂದು ಹೇಳುತ್ತಾರೆ. ಹಾಗಾದ್ರೆ 2 ಸಂತತಿ ಬರುತ್ತದೆ. ಒಂದು ಭೂ ಸಂಬಂಧವಾದ ಸಂತತಿ, ಇನ್ನೊಂದು ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿ. ಆದರೆ ವಾಕ್ಯ ಏನು ಹೇಳುತ್ತದೆ? 2 ಕೂಡ ಒಟ್ಟಾಗಿ ಸೇರಿರುವುದಿಲ್ಲ. ಇದನ್ನೇನ್ ಮಾಡು? ಹೊರಗೆ ತಳ್ಳು. ಇದನ್ನೇ ದೇವರು ಹೇಳುತ್ತಾರೆ, ವಕ್ರ ಬುದ್ಧಿಯುಳ್ಳ ಸಂತತಿಯನ್ನು ಬಿಟ್ಟು ನಿಮ್ಮನ್ನು ನೀವು ತಪ್ಪಿಸಿಕೊಳ್ಳಿರಿ. ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿ, ಭೂ ಸಂಬಂಧವಾದಂತಹ ಸಂತತಿ 2 ಕೂಡ ಒಟ್ಟಾಗಿ ಸೇರಿ ಇರುವುದಕ್ಕೆ ಆಗಲ್ಲ. ಕರ್ತನ ದರ್ಶನದೊಂದಿಗೆ ಇರುವಂತಹ ಸಂತತಿಯು ಶಾರೀರಿಕವಾಗಿ ಭೂ ಸಂಬಂಧವಾದಂತಹ ದರ್ಶನದೊಂದಿಗೆ ಇರುವಂತಹ ಸಂತತಿಯೊಂದಿಗೆ ಏನ್ ಮಾಡಕ್ಕಾಗಲ್ಲ, ಒಟ್ಟಿಗೆ ಸೇರಿರೋಕ್ಕಾಗಲ್ಲ. ಈ ಎರಡನ್ನು ಮಿಕ್ಸ್ ಮಾಡಿದ್ರಿ ಅಂದ್ರೆ ಯಾವಾಗಲೂ ಕೂಡ ದೇವ್ರು ಹೇಳುವಂತಹ ಮಾತು, ಹೊಸ ದ್ರಾಕ್ಷರಸವನ್ನು ಹಳೆಯ ಬುದ್ದಲಿಯಲ್ಲಿ ಸೇರಿಸಿದ್ರೆ 2 ಕೂಡ ಕೆಟ್ಟು ಹೋಗುತ್ತದೆ. ಹಳೆಯ ಪ್ರಮಾಣವನ್ನು ಹೊಸ ಪ್ರಮಾಣದೊಂದಿಗೆ ಏನ್ ಮಾಡಬಾರದು? ಸೇರಿಸಬಾರದು. ಬೆಳಕಿಗೂ ಕತ್ತಲೆಗೂ ಸಂಬಂಧವೇನು? ವಿಶ್ವಾಸಿಗೂ ಅವಿಶ್ವಾಸಿಗೂ ಸಂಬಂಧವೇನು? ಅದೇ ರೀತಿಯಾಗಿಯೇ ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿ, ವಾಗ್ದಾನ ಮಾಡಲ್ಪಟ್ಟಂತ ಸಂತತಿ, ಜಲ, ಆ ಸಂತತಿಗೂ ಭೂ ಸಂಬಂಧವಾದಂಥ ಸಂತತಿಗೆ ಏನಿಲ್ಲ, ಸಂಬಂಧವಿಲ್ಲ. ಹಾಗಾದ್ರೆ ದೇವರೇನು ಹೇಳುತ್ತಾರೆ? ನೀವು ಲೋಕದವರು ಅಲ್ಲದೇ ಇರುವುದರಿಂದ ಇವತ್ತು ನಿಮ್ಮನ್ನು ನನ್ನನ್ನು ಕರ್ತನು ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿಯಾಗಿ ಆರಿಸಿಕೊಂಡಿದ್ದಾರೆ. ಆಕಾಶದ ನಕ್ಷತ್ರಗಳ ಹಾಗೆ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಈಗ ಈ ಪ್ರತ್ಯೇಕಿಸಲ್ಪಟ್ಟಂತ ಸಂತತಿಗೂ ಭೂ ಸಂಬಂಧವಾದ ಸಂತತಿಗೂ ಏನಿದೆ? ದೊಡ್ಡ ಗ್ಯಾಪ್ ಇದೆ. ಈ ಗ್ಯಾಪ್ ಏನೆಂಬುದಾಗಿ ಕೇಳುವುದಾದರೆ ಎಲ್ಲದರಲ್ಲೂ ಇದೆ, ಎಲ್ಲದರಲ್ಲೂ ಇರಬೇಕು. ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿಯ ದರ್ಶನ ಬೇರೆ, ಭೂ ಸಂಬಂಧವಾದ ಸಂತತಿಯ ದರ್ಶನ ಬೇರೆ. ಅವನಿಗಿಟ್ಟಿರುವ ಆಶೀರ್ವಾದ ಬೇರೆ, ಇವನಿಗಿಟ್ಟಿರುವಂಥ ಆಶೀರ್ವಾದ ಬೇರೆ. ಅವನಿಗಿರುವಂಥ ಪ್ರಮಾಣ ಬೇರೆ, ಇವನಿಗೆ ಇರುವಂಥ ಪ್ರಮಾಣ ಬೇರೆ. ಅವನ ಅಂತ್ಯ ಬೇರೆ, ಇವನ ಅಂತ್ಯ ಬೇರೆ. ಎಲ್ಲವೂ ಕೂಡ ಡಿಫ್ರೆಂಟ್. ಇವೆರಡರೊಂದಿಗೆ ನೀವು ಹೇಗಿರುತ್ತೀರಾ? ದೇವರು ಹೇಳುತ್ತಾರೆ, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಹಣ್ಣನ್ನು ತಿಂದಂತ ಆ ಆದಾಮನು ಇನಿ ಏನನ್ನು ತಿನ್ನಬಾರದು? ಜೀವವೃಕ್ಷದ ಹಣ್ಣನ್ನು ತಿನ್ನಬಾರದು. ಎರಡನ್ನು ಕೂಡ ಸೇರಿಸಿ ಏನ್ ಮಾಡಬಾರದು? ಅವನು ತಿನ್ನಬಾರದು. ಯಾಕೆ ತಿನ್ನಬಾರದು? ಅದು ಮರಣವನ್ನು ತರುತ್ತದೆ, ಇದು ನಿತ್ಯ ಜೀವವನ್ನು ತರುತ್ತದೆ. ಮರಣವನ್ನು ನಿತ್ಯ ಜೀವವನ್ನು ಒಂದಾಗಿ ಸೇರಿಸುವುದಕ್ಕೆ ಆಗಲ್ಲ. ಹಾಗಾದ್ರೆ ಇದೆರಡರ ನಡುವೆ ಏನಿರಬೇಕು? ವಿಂಗಡಣೆ ಇರಬೇಕು. ಇದನ್ನು ದೇವರು ಯಾವಾಗ ಉಂಟು ಮಾಡುತ್ತಾರೆ? ಆದಿಕಾಂಡ ಪುಸ್ತಕದಲ್ಲಿ 2ನೇ ದಿನ ಉಂಟು ಮಾಡುತ್ತಾರೆ. ಯಾವಾಗ ಪಾಪವು, ಬೆಳಕು, ಕತ್ತಲೆಯು ಪ್ರತ್ಯೇಕವಾಗಿ ವಿಂಗಡಿಸಲ್ಪಟ್ಟಿತು, ಆಗಲೇ ಕರ್ತನು ಹೇಳುತ್ತಾರೆ, ಆ ಸಂತತಿ ಬೇರೆ, ಈ ಸಂತತಿಯು ಬೇರೆ. ಈಗ ನಿಮ್ಮನ್ನು ನನ್ನನ್ನು ಆಕಾಶಕ್ಕೆ ಸಂಬಂಧಪಟ್ಟಂತ ಸಂತತಿಯಾಗಿ ಕರೆದಿದ್ದಾರೆ, ಅದರಲ್ಲಿ ಸಂದೇಹ ಇಲ್ಲ. ಯಾಕಂದ್ರೆ ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಒಂದು ವಿಂಗಡಣೆಯನ್ನು ಉಂಟು ಮಾಡಿ ನಮ್ಮನ್ನು ಆಕಾಶದ ನಕ್ಷತ್ರಗಳಂತೆ ಮಾಡಿದ್ದಾರೆ. ಯಾಕಂದ್ರೆ ಅದನ್ನೇ ನಮಗೆ ಎಲ್ಲಿ ಹೇಳುತ್ತದೆ? ದಾನಿಯೇಲನ ಪುಸ್ತಕದಲ್ಲಿ ಹೇಳಲ್ಪಡುತ್ತದೆ, ಅನೇಕರು ನೀತಿಗೆ ಒಳಪಟ್ಟಿರುವಂತವರು ಆಕಾಶ ಮಂಡಲದ ನಕ್ಷತ್ರಗಳ ಹಾಗೆ ಇರುತ್ತಾರೆ ಎಂಬುದಾಗಿ ಇದೆ. ಸೊ ಕರ್ತನು ನಿಮ್ಮನ್ನು ನನ್ನನ್ನು ಆಕಾಶದ ನಕ್ಷತ್ರಗಳ ಹಾಗೆ ಮಾಡಿದ್ದಾರೆ. ಆದರೆ ನಿಮಗೂ ನನಗೂ ಈಗ ಏನ್ ಸಮಸ್ಯೆ ಇದೆ ಅಂತ ಕೇಳುವುದಾದ್ರೆ, ಇದರ ನಡುವೆ ಒಂದು ಗ್ಯಾಪ್ ಇದೆ ಅಲ್ವಾ? ಈ ಗ್ಯಾಪ್ ಇದೆಯಾ? ನಡುವೆ ಒಂದು ಅಂತರ ಇದೆ ಅಲ್ವಾ? ನಿಮಗೂ ಲೋಕಕ್ಕೂ ಅಂತರ ಇದೆಯಾ? ಚೆನ್ನಾಗಿ ಗಮನಿಸಿರಿ. ಈ ಆಕಾಶ ಹಾಗೂ ಭೂಮಿಗೆ ನಡುವೆ ಇರುವಂತ ಗ್ಯಾಪು ಒಂದು ದಿನ ಸೇರುವುದಕ್ಕೆ ಅವಕಾಶ ಇದೆ.
ಸೇರುವುದಕ್ಕೆ ಅವಕಾಶ ಇದೆ. ಆದರೆ ಸೇರಕೂಡದಂತೆ ದೇವರು ಏನು ಮಾಡಿದ್ದಾರೆ? ಅಂತರವನ್ನು ಉಂಟು ಮಾಡಿದ್ದಾರೆ. ಇವೆರಡು ಸೇರುವುದಕ್ಕೆ ಸಾಧ್ಯ, ಎರಡು ಏನು ಮಾಡಕ್ಕೆ ಸಾಧ್ಯ? ಸೇರೋಕ್ ಸಾಧ್ಯ. ಆದರೆ ಸೇರಿದರೆ ಅದು ನಾಶನವನ್ನು ಉಂಟು ಮಾಡುತ್ತದೆ. ಓದಿರಿ, ಆದಿಕಾಂಡ 7ನೇ ಅಧ್ಯಾಯ 11ನೇ ವಾಕ್ಯ ಓದಿರಿ. ನೋಹನ ಜೀವಮಾನದ 600ನೆಯ ವರ್ಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತುಬುಗಳು ತೆರೆದವು. ಹಾಗಂದ್ರೆ ಏನು ಅರ್ಥ? ಕೆಳಗಿರುವಂತ ಜನರು ಮೇಲೆ ಇರುವಂತ ಜನರು ಒಟ್ಟಾಗಿ ಸೇರುತ್ತಾ ಇದ್ದಾರೆ ಎಂದು ಅರ್ಥ. ಇದನ್ನೇ ದೇವರು ನೋಹನಿಗೆ ಹೇಳುವಾಗ ಹೇಳುತ್ತಾರೆ, ದೇವಪುತ್ರರು ಮನುಷ್ಯ ಪೌತ್ರಿಯರೊಂದಿಗೆ ಏನ್ ಮಾಡುತ್ತಿದ್ದಾರೆ? ಸೇರಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ದರ್ಶನವುಳ್ಳಂತವನು, ಲೋಕದ ದರ್ಶನವುಳ್ಳವನು, ಪರಲೋಕದ ದರ್ಶನವುಳ್ಳವನು ಒಟ್ಟಾಗಿ ಸೇರುವುದಕ್ಕೆ ಆಗಲ್ಲ. ಶರೀರಕ್ಕೂ ಮಾಂಸಕ್ಕೂ ಸಂಬಂಧವಿಲ್ಲ. ದೇವರು ಏನುಂಟು ಮಾಡಿದ್ದಾರೆ? ವಿಂಗಡಣೆಯನ್ನುಂಟು ಮಾಡಿದ್ದಾರೆ. ಅನೇಕ ಸಮಯದಲ್ಲಿ ಏನಾಗುತ್ತದೆ ಅಂದ್ರೆ, ನೀವು ಆ ಪರಲೋಕದ ದರ್ಶನದೊಂದಿಗೆ ಓಡುತ್ತಿರುವಾಗ ಈ ಭೂಸಂಬಂಧವಾದ ದರ್ಶನ ಅದನ್ನು ಕೂಡ ಒಟ್ಟಾಗಿ ಸೇರುವಂತ ಕೆಲಸ ನಡೆಯುತ್ತದೆ. ಈಗ ದೇವರ ಅಬ್ರಹಾಮನನ್ನು ಕರೆತಂದು ಸಾರಾಳೊಂದಿಗೆ ದೇವರು ನಡೆಸ್ತಿದ್ದಾರೆ. ಇಲ್ಲಿ ಸಾರಾಳಿಗೆ ವಯಸ್ಸಾಯಿತು, ಇನ್ನೀ ಮಕ್ಕಳು ಹುಟ್ಟೋದಿಲ್ಲ. ಅನೇಕ ಡ್ರಾಬ್ಯಾಕ್ಸ್ ಇದೆ, ಆದ್ರೆ ಹೋಗುತ್ತಾ ಇದೆ. ದರ್ಶನ ಏನಾಗ್ತಿದೆ? ಹೋಗ್ತಾ ಇದೆ. ಇದರಲ್ಲಿ ನಡುವೆ ತಂದು ಯಾರನ್ನು ಸೇರಿಸುತ್ತಾರೆ? ಹಾಗರಳನ್ನು ಸೇರಿಸುತ್ತಾರೆ. ಹಾಗರಳು ಸೇರಿದಾಗ ಅಬ್ರಹಾಮನ್ ಅಂದ್ಕೊಂಡ್ರು, ಹಾಗರಳು ಇರ್ಲಿ ಬಿಡು, ಒಂದು ಮಗು ಬರಲಿ, ಇಬ್ಬರು ಕೂಡ ಒಟ್ಟಾಗಿ ಸೇರಿರೋಣ. ಸಾಧ್ಯವಿಲ್ಲ. ದಾಸಿ ಆದಂತವಳು, ಧರ್ಮಪತ್ನಿಯು ಇಬ್ಬರು ಕೂಡ ಒಟ್ಟಾಗಿರೋಕೆ ಸಾಧ್ಯವಿಲ್ಲ. ಶಾರೀರಿಕವಾದ ಆಲೋಚನೆ, ಆತ್ಮಿಕವಾದ ಆಲೋಚನೆ ಒಟ್ಟಾಗಿರೋಕೆ ಸಾಧ್ಯವಿಲ್ಲ. ಆ ರೀತಿಯಾಗಿದೆ. ಅದು ಬರುತ್ತದೆ, ಇದು ಬರುತ್ತದೆ ಅಂದ್ರೆ ಒಂದು ದಿನ ಅಳಿದು ಹೋಗುತ್ತದೆ ಎಂದು ಅರ್ಥ. ಒಂದು ದಿನ ಏನಾಗುತ್ತದೆ? ಅಳಿಯುತ್ತದೆ. ಸ್ವಲ್ಪ ಸ್ವಲ್ಪವಾಗಿ ದೇವರು ಏನ್ ಮಾಡುತ್ತಾರೆ ಅಂದ್ರೆ, ಈ ಆಕಾಶಕ್ಕೂ ಭೂಮಿಗೂ ನಡುವೆ ಒಂದು ಅಂತರವನ್ನು ಉಂಟು ಮಾಡುತ್ತಾರೆ. ಆಕಾಶದ ಸಂತತಿಗೂ ಭೂಮಿಯ ಸಂತತಿಗೆ ಏನ್ ಮಾಡುತ್ತಾರೆ? ವಿಂಗಡಣೆ ಉಂಟು ಮಾಡುತ್ತಾರೆ. ಈ ವಿಂಗಡಣೆಗೆ ನೀವು ಸ್ಥಳ ಕೊಡಬೇಕು. ದೇವರೇನ್ ಮಾಡುತ್ತಾರೆ? ಆಕಾಶಕ್ಕೆ ಸಂಬಂಧಪಟ್ಟವರನ್ನಾಗಿ ಮಾಡುತ್ತಾರೆ. ಆ ದರ್ಶನ ಕೊಡುತ್ತಾರೆ. ಆ ದರ್ಶನವನ್ನು ಕೊಡುವಾಗ ಈ ಭೂ ಸಂಬಂಧವಾದ ಕಾರ್ಯಗಳು ಕೆಲವು ನಿಮ್ಮನ್ನು ಎಳೆಯುವುದಕ್ಕೆ ನೋಡುತ್ತದೆ. ನೀವು ಕೆಲವು ಕಾರ್ಯಗಳನ್ನು ಮಾಡುವಂತೆ ಮಾಡುತ್ತದೆ. ಅದುವೇ ಲೋಕಕ್ಕೆ ಸರಿ. ಚೆನ್ನಾಗಿ ತಿಳಿದುಕೊಳ್ಳಿರಿ, ಅದುವೇ ಲೋಕಕ್ಕೆ ಸರಿ. ಈಗ ಒಬ್ಬನೇ ಮಗ ಇದ್ದಾನೆ. ಆ ಒಬ್ಬ ಮಗನನ್ನೇ ಕರ್ಕೊಂಡು ಹೋಗಿ ನನಗೆ ಬಲಿ ಕೊಡು. ಆ ರೀತಿ ದೇವರು ಕೇಳುತ್ತಾರೆ ಅಂದ್ರೆ ಲೋಕ ಇದನ್ನು ಒಪ್ಪಿಕೊಳ್ಳುತ್ತದ? ಮನೆಯಲ್ಲಿ ಯಾರಾದ್ರೂ ಒಪ್ಪಿಕೊಳ್ಳುತ್ತಾರಾ? ಒಪ್ಪಿಕೊಳ್ಳುವುದಿಲ್ಲ. ಅವರೇ ಹೇಳುತ್ತಾರ, ನಿನ್ನ ಒಬ್ಬನೇ ಮಗನು, ನಿನ್ನ ಪ್ರಿಯ ಮಗನು, ಅವನನ್ನು ನನಗೆ ಕೊಡು ಎಂದು ಹೇಳುವಾಗ ಲೋಕದಲ್ಲಿರುವಂಥವರು ಇದನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಆದರೆ ಇದನ್ನು ಅಬ್ರಹಾಮನು ಒಪ್ಪಿಕೊಂಡು ದೇವರಿಗೋಸ್ಕರವಾಗಿ ಮಾಡಲು ಪ್ರಯತ್ನಿಸುವಾಗ ಪರಲೋಕದ ಉದ್ದೇಶ ಅವರ ಮೇಲೆ ಒಂದು ಮಾಡಲಾಗುತ್ತದೆ. ಏನಾಗುತ್ತದೆ? ಅದಕ್ಕೆ ಹೋಲಿಕೆಯಾಗಿ ಯೇಸು ಕ್ರಿಸ್ತನು ಬರುತ್ತಾರೆ. ಅದರ ಅಡಿಪಾಯದಲ್ಲಿ ಇದನ್ನು ಮಾಡಲು ಹೇಳಲಾಗುತ್ತದೆ. ದೇವರು ಯಾಕೆ ಇಸಾಕರನ್ನು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಕೇಳಿದ್ರಂದ್ರೆ, ಯೇಸು ಕ್ರಿಸ್ತನು ಹಾಗೆ ಮಾಡಲಿದ್ದಾರೆ. ಹೆವೆನ್ಲಿ ಪ್ಲಾನ್. ಆ ಹೆವೆನ್ಲಿ ಪ್ಲಾನ್ಗೋಸ್ಕರವಾಗಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೇಳುತ್ತಾರೆ. ಈ ಈಸಾಕರನ್ನು ಕರ್ಕೊಂಡು ಹೋಗುವುದೇನುವಂಥದ್ದು ಹೆವೆನ್ಲಿ ಪ್ಲಾನ್. ಆದರೆ ಲೋಕ ಪ್ರಕಾರವಾಗಿ ಸಾರಾಳಿಗೆ ಹೋಗಿ ಹೇಳಿದ್ರೆ ಬಿಡ್ತಾರಾ? ಸಾರಾಳಿಗೆ ಹೇಳುತ್ತಾರೆ, ಸಾರಾಳೆ, ನಾನು ಏನ್ ಮಾಡುತ್ತೇನೆ ಅಂದ್ರೆ, ಕರ್ತನು ಮಗನನ್ನು ಬಲಿ ಕೇಳ್ತಿದ್ದಾರೆ. ಇನ್ನೊಂದನ್ನು ತಿಳ್ಕೊಳ್ರಿ, ಆ ಕಾಲದಲ್ಲಿ ಮಕ್ಕಳನ್ನು ಬಲಿ ಅರ್ಪಿಸುವುದು ಸಹಜ. ಸಹಜ ಅಂದ್ರೆ ಆ ಕಾಲದಲ್ಲಿ ಇತ್ತದು. ಆ ಊರಿನ ವಿಧಾನದಲ್ಲಿ ಇದೆ. ಎಲ್ಲಿದೆ? ಕಾನಾನಲ್ಲಿ ಜನರು ತಮ್ಮ ಚೊಚ್ಚಲ ಮಕ್ಕಳನ್ನು ಯಾರಿಗೆ ಬಲಿ ಕೊಡುತ್ತಾರೆ? ಅವರ ದೇವರುಗಳಿಗೆ ಬಲಿ ಕೊಡುತ್ತಾರೆ. ಆ ರೀತಿ ಒಂದು ಕೆಲಸವನ್ನು ಅಬ್ರಹಾಮನು ಮಾಡುತ್ತಿದ್ದಾನೆ ಅಂತ ಸಾರಾಳ ಅಂದುಕೊಳ್ಳುತ್ತಾಳೆ. ಆಗ ಆಕೆ ಏನ್ ಹೇಳ್ಬೋದು? ಏನು ಇಲ್ಲದೆ ಇರುವಾಗಲೇ ದೇವರು ನನಗೇನ್ ಮಾಡಿದ್ದಾರೆ? 90ನೇ ವಯಸ್ಸಿನಲ್ಲಿ ಮಗು ಕೊಟ್ಟಿದ್ದಾರೆ. ಈ ಮಗುವನ್ನು ಬಲಿ ಕೊಡುವುದಕ್ಕೆ ನಾನು ಏನ್ ಮಾಡೋದಿಲ್ಲ, ಬಿಡುವುದಿಲ್ಲ. ಸಾರಾಳ ವ್ಯೂಲಿ ಅದು ಕರೆಕ್ಟಾ ಇಲ್ವಾ? ಕರೆಕ್ಟ್. ಆಕೆ ಹೇಳುವುದು ಕರೆಕ್ಟ್. ಸರಿ, ಹೀಗೆ ಯೋಚನೆ ಮಾಡಿ ನೋಡಿ. ಬೈಬಲ್ ಪ್ರಕಾರವಾಗಿ ಬಲಿಯಾಗಿ ಮಗನನ್ನು ಕೊಡಬಹುದಾ ಇಲ್ವಾ? ಬೈಬಲ್ ಪ್ರಕಾರ ಕೊಡಬಹುದಾ ಇಲ್ವಾ? ಒಂದು ಮಗುವನ್ನು ದೇವರಿಗೆ ಬಲಿ ಕೊಡಬಹುದಾ? ಕೊಡಬಾರ್ದಾ? ಕೊಡಬಾರದು. ಗಾಡ್ ನೆವರ್ ಅಕ್ಸೆಪ್ಟ್ಸ್ ಹ್ಯೂಮನ್ ಸ್ಯಾಕ್ರಿಫೈಸ್. ಕರ್ತನು ಒಂದು ದಿನವೂ ಕೂಡ ಮನುಷ್ಯನ ಬಲಿ ಏನ್ ಮಾಡೋದಿಲ್ಲ. ಹಾಗಾದ್ರೆ ಈ ರೀತಿಯಾಗಿ ಕೇಳಿದ್ರೆ ನೋಡುವವರಿಗೆ ಇದು ಅಗೇನ್ಸ್ಟಾ ಇಲ್ವಾ? ಬೈಬಲ್ ಓದುವವನು ಏನ್ ಹೇಳುತ್ತಾನೆ ಅದೇ ಹೇಗೆ ದೇವರು ಕೇಳ್ತಾರೆ. ಆ ರೀತಿಯಾಗಿ ದೇವರು ಹೆಂಗೆ ಹೇಳ್ಬಿಡ್ತಾರೆ? ಆ ರೀತಿ ಯಾವ ವಾಕ್ಯವನ್ನು ಇಟ್ಟು ಹೇಳ್ತಾರೆ ಆ ರೀತಿ? ಆದರೆ ಅಬ್ರಹಾಮನಿಗೆ ಮಾತ್ರ ಗೊತ್ತು, ಇದು ದೇವರು ನನ್ನ ಮೇಲೆ ಇಟ್ಟಂತ ಯೋಜನೆ. ಇದನ್ನು ಕರ್ತನು ನನಗೆ ಮಾಡೋದಕ್ಕೆ ಹೇಳಿದ್ದಾರೆ. ಕೆಲವು ಸಮಯದಲ್ಲಿ ಆಕಾಶದ ಸಂತತಿಯಾಗಿರುವಂತ ನಮಗೆ ದೇವರು ಹೇಳುವಂತಹ ಒಂದು ಯೋಜನೆ ಏನೆಂದರೆ, ಈ ಲೋಕದವರು ಅಂಗೀಕರಿಸದೇ ಇರುವಂತದ್ದಾಗಿ ಇರುತ್ತದೆ. ನಿಮಗೆ ಬೆಂಬಲವಾಗಿ ಒಂದು ಅಭಿಪ್ರಾಯ ಇರೋದಿಲ್ಲ, ಏನು ಇರೋದಿಲ್ಲ. ಆದರೆ ದೇವರು ಹೇಳುತ್ತಾರೆ ಮಾಡು ಎಂಬುದಾಗಿ. ಮಾಡು ಅನ್ನುತ್ತಾರೆ. ಈಗ ನಿಮಗೆ ಇರುವಂತ ಒಂದೇ ಹೋರಾಟ, ಕರ್ತನ ವಾಕ್ಯವನ್ನು ಕೇಳಿ ಆ ಪರಲೋಕದ ಪ್ಲಾನ್ ಅನ್ನು ಮಾಡುತ್ತೀರಾ, ಅಥವಾ ಈ ಲೋಕದವರೊಂದಿಗೆ ಸೇರಿ ಇಲ್ಲಿ ಎಲ್ಲರೂ ನಿನಗೆ ಹೆಲ್ಪ್ ಮಾಡುತ್ತಾರೆ. ಈ ಪ್ಲಾನ್ ಅನ್ನು ಮಾಡದೇ ಇರುವುದಕ್ಕೆ, ಈ ಹೆವೆನ್ಲಿ ಪ್ಲಾನ್ ಇದೆ ಅಲ್ವಾ, ಅದನ್ನು ಮಾಡದೇ ಇರುವುದಕ್ಕೆ ಲೋಕದಲ್ಲಿ ಇರುವಂತವ್ರು ಎಲ್ಲರೂ ಏನ್ ಮಾಡುತ್ತಾರೆ? ಹೆಲ್ಪ್ ಮಾಡುತ್ತಾರೆ. ಅವ್ರು ಹೇಳುತ್ತಾರೆ, ನಾನ್ ನೋಡಿಕೊಳ್ಳುತ್ತೇನೆ ಅಬ್ರಹಾಮನ, ನೀನ್ ಚಿಂತಿಸಬೇಡ. ದೇವ್ರು ಏನ್ ಮಾಡ್ತಾರೆ ನೋಡ್ಬಿಡೋಣ. ಅದು ಹೇಗೆ ಮಗುವನ್ನು ಕೇಳುತ್ತಾರೆ. ದೇವರು ಆ ರೀತಿಯಾಗೆಲ್ಲ ಕೇಳೋದಿಲ್ಲ. ನಾವಿದ್ದೇವೆ, ಚಿಂತಿಸಬೇಡ.
ನಾವು ಪ್ರಾರ್ಥನೆ ಮಾಡೋಣ, ಉಪವಾಸವಿರೋಣ ಎಂಬುದಾಗಿ ಹೇಳುತ್ತಾರೆ. ಆದರೆ ಇದು 100% ಗಾಡ್ ಅಬ್ರಹಾಮನನ್ನು ಕರೆಯುತ್ತಾರೆ. ಇವತ್ತು ದೇವರು ನಿಮ್ಮನ್ನು ಆ ರೀತಿಯಾಗಿ ಮಕ್ಕಳನ್ನು ಕೇಳುತ್ತಾರೆ ಅಂದರೆ ನಿಮ್ಮಿಂದ ಒಪ್ಕೊಳ್ಳೋಕೆ ಸಾಧ್ಯನಾ? ಇಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಕರ್ತನು ಯಾವತ್ತೂ ಕೂಡ ಬಲಿಯನ್ನು ಕೇಳುವುದಿಲ್ಲ. ಸರಿ ಮಾಡಲು ಹೇಳುತ್ತಾರೆ. ಸರಿ ಅಂತ ಹೇಳೋದಕ್ಕಾದ್ರೂ ನಿಮ್ಮ ಬಾಯಿ ಬರುತ್ತಾ? ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವನಿಂದ ಮಾತ್ರವೇ ಸರಿ ಅಂತ ಹೇಳೋಕೆ ಸಾಧ್ಯ. ಆ ಹೆವೆನ್ಲಿ ಪ್ಲಾನ್ ಅಲ್ಲಿ ಇರುವಂತವನು ಮಾತ್ರ ಹೇಳೋಕೆ ಸಾಧ್ಯ. ಮತ್ತೆ ಹೇಳುತ್ತೇನೆ, ಗಾಡ್ ನೆವರ್ ಅಕ್ಸೆಪ್ಟ್ ಹ್ಯೂಮನ್ ಸ್ಯಾಕ್ರಿಫೈಸ್. ಈಗ ನಾನು ಹೇಳುತ್ತಿರುವುದು ಬೈಬಲ್ನಿರುವಂತ ಉದಾಹರಣೆ ಹೇಳುತ್ತಿದ್ದೇನೆ. ನೀವು ಪರಲೋಕದ ದರ್ಶನ ಉಳ್ಳವರಾಗಿ ಇರುವಾಗ ದೇವರು ನಿಮಗೆ ಕೊಡುವಂತ ದರ್ಶನ ಯುನೀಕ್ ಆಗಿರುತ್ತದೆ, ವಿಶೇಷವಾಗಿರುತ್ತದೆ. ಅದು ನಿಮಗೆ ಸಂಬಂಧಪಟ್ಟದ್ದಾಗಿ ಮಾತ್ರ ಇರುತ್ತದೆ. ಆದರೆ ಆ ಉದ್ದೇಶವನ್ನು ಲೋಕದಲ್ಲಿರುವಂತ ಯಾರು ಕೂಡ ಮಾಡಿದರೆ ದೇವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಯಾರು ಮಾಡಿದ್ರೂ ಒಪ್ಪೋದಿಲ್ಲ. ಆದರೆ ನೀವು ನಾನು ಅದನ್ನು ಮಾಡಬೇಕು. ಆ ರೀತಿಯಾಗಿ ಯಾಕೆ ನಿಮ್ಮಿಂದ ಮಾಡುವುದಕ್ಕೆ ಸಾಧ್ಯ ಅಂದರೆ ದೇವರು ನಿಮ್ಮನ್ನು ಪ್ರತ್ಯೇಕಿಸಿದ್ದಾರೆ. ಆ ರೀತಿ ಪ್ರತ್ಯೇಕಿಸಲ್ಪಟ್ಟವರಿಂದ ಮಾತ್ರವೇ ಆ ಉದ್ದೇಶವನ್ನು ಮಾಡುವುದಕ್ಕೆ ಸಾಧ್ಯ. ನಾನು ಹೇಳುತ್ತೇನೆ, ಈ ಸೇವೆಯಲ್ಲಿ ನಾನು ಈಗ ಈ ಸ್ಥಳದಲ್ಲಿ ಬಂದು ನಿಂತಿದ್ದೇನಲ್ಲ, ಈ ಸ್ಥಳದಲ್ಲಿ ನಾನು ನಿಲ್ಲುವುದಕ್ಕೆ 3 ಮುಖ್ಯವಾದ ಒಂದು ಕಾರ್ಯವನ್ನು ದೇವರು ಮಾಡಿದ್ದಾರೆ. ಅದು ದೇವರೇ ಮಾಡಿದ್ದು, ನಾನು ಅದನ್ನು ಮಾಡಿಲ್ಲ. ಮೊದಲನೇ ಕಾರ್ಯ, 3 ಕಾರ್ಯವನ್ನು ಕೂಡ ನಾನು ಎನಿಸುವುದು. ಮೊದಲನೇ ಕಾರ್ಯ ಏನೆಂಬುದಾಗಿ ನೋಡುವುದಾದರೆ 1992ರಲ್ಲಿ ದಿಢೀರ್ ಎಂಬುದಾಗಿ ನನ್ನ ಸ್ನೇಹಿತರೊಬ್ಬರು ಕರೆಯುತ್ತಾರೆ. ನನ್ನೊಂದಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕನ್ನುತ್ತಾರೆ. ಹೋದ್ವಿ, ಕೂತ್ಕೊಂಡ್ವಿ, ದೇವರ ಕುರಿತಾಗಿ ಮಾತನಾಡಿದ್ರು. ನಾನು ಆಲ್ರೆಡಿ ಒಬ್ಬ CSA ಕುಟುಂಬಕ್ಕೆ ಸೇರಿದವನು, ಆದರೆ ಅವರು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರು. ಅವರು ಹೇಳುತ್ತಾರೆ, ದೇವರ ಕುರಿತಾಗಿ ಹೇಳುತ್ತಾರೆ, ಕೇಳುತ್ತಾರೆ, ಈ ಸ್ಥಳಕ್ಕೆ ನನ್ನೊಂದಿಗೆ ಚರ್ಚಿಗೆ ಬಾ ಅನ್ನುತ್ತಾರೆ. ಅವ್ರು ಮಾತನಾಡಿದ್ರು, ಏನು ಹೇಳಿ ಮುಗಿಸಿದ್ರು ಅಂತ ಗೊತ್ತಿಲ್ಲ. ಅವ್ರು ಯಾವ ಗಾಸ್ಪಲ್ ಹೇಳಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಒಂದು ಅನಿಸ್ತು, ಇವ್ರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ನಾನು ಹೋಗಬೇಕು ಅಂತ. ಅಲ್ಲಿ ಕರ್ತನೇ ನನ್ನನ್ನು ನಡೆಸಿಕೊಂಡು ಬಂದರು. ಆ ಪ್ರತ್ಯೇಕಿಸಲ್ಪಟ್ಟಂಥದ್ದು ಅಂದಿನಿಂದ ದೇವರು ನನಗಿಷ್ಟವಾದ ಕಾರ್ಯಗಳೆಲ್ಲ ಇದೆ, ಅಷ್ಟೆಲ್ಲ ಟಿವಿಯಲ್ಲಿ ಓಡ್ತಾ ಇದೆ, ನನ್ನ ಸುತ್ತಲೂ ನಡೆಯುತ್ತಿದೆ, ಎಲ್ಲವನ್ನೂ ಕೂಡ ಬಿಟ್ಟು ದೇವರು ನನ್ನ ಹಾಗೆ ಎಳ್ಕೊಂಡು ಹೋಗ್ತಿದ್ದಾರೆ. ಅದು ನನ್ನ ನಿಯಂತ್ರಣದಲ್ಲೇ ಇಲ್ಲ, ದೇವರು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಯಾರು ಒಪ್ಪಿಕೊಳ್ಳಲಿಲ್ಲ ಅವತ್ತು ನನ್ನನ್ನು. ನಮ್ಮ ಮನೆಯಲ್ಲೂ ಕೂಡ ಹೇಳ್ತಿದ್ರು, ನಾವು ಕೂಡ ಚರ್ಚಿಗೆ ಹೋಗ್ತೇವೆ, ನೀನೇನೋ ಹೊಸದಾಗಿ ಪೆಂಟೆಗೋಸ್ಟ್ ಎಂಬುದಾಗಿ ಹೊಸದಾಗಿ ಹೋಗ್ತಿದ್ಯಾ? ಇನ್ನೂ ಹೇಳಬೇಕಂದ್ರೆ ನಮ್ಮ ಅಮ್ಮನಿಗೆ ಪೆಂಟೆಗೋಸ್ಟ್ ಎಲ್ಲ ಆಗಿ ಇಷ್ಟ ಆಗ್ತಿರ್ಲಿಲ್ಲ. ಪೆಂಟೆಗೋಸ್ಟ್ ಅಂದ್ರೆ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅನ್ಯ ಭಾಷೆ ಮಾತಾಡ್ತಾರೆ, ಕೈ ತಡ್ತಾರೆ, ಹಲ್ಲೆಲೂಯಾ ಹೇಳ್ತಾರೆ. ಅವತ್ತು ಅವರಿಗೆ ಹೆಸರು ಹಲ್ಲೆಲೂಯಾ ಗುಂಪು. ನಮ್ಮ ಅಮ್ಮನಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ, ಅಲೋ ಮಾಡ್ತಿರ್ಲಿಲ್ಲ. ಆದರೆ ಎಲ್ಲವೂ ಕೂಡ ನಡೆಯಿತು. ನೀವು ನಂಬ್ರಿ, ನಾನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದು ನಮ್ಮ ತಾಯಿಗೆ ಗೊತ್ತೇ ಇರಲಿಲ್ಲ. ಅಷ್ಟಕ್ಕೂ ನಮ್ಮ ತಾಯಿ ಕ್ರಿಶ್ಚಿಯನ್, ಅವರಿಗೆ ಅದು ಗೊತ್ತಿರಲಿಲ್ಲ. ಗೊತ್ತಾಗಬಾರ್ದಂತ ತಗೊಂಡೆ, ಯಾಕಂದ್ರೆ ಅವರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ಳೋದು ಒಪ್ಪಿಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿಲ್ಲದಲ್ಲೇ ತಗೊಂಡೆ. ಈ ರೀತಿ ದೇವರು ನಮ್ಮನ್ನು ಪ್ರತ್ಯೇಕಿಸುವಾಗ ಏನ್ ಮಾಡಬೇಕು? ಮೊದಲನೆಯದಾಗಿ ಒಪ್ಪಿಸಿಕೊಡಬೇಕು. ಎರಡನೆಯದಾಗಿ 2004ರಲ್ಲಿ ದೇವರು ಸೇವೆಗೆ ಬರಲು ಹೇಳಿದ್ರು. ಅವರು ಬರಲು ಹೇಳುವಾಗ ನನಗೆ ಎಲ್ಲವೂ ಕೂಡ ನನ್ನ ಫೇವರ್ ಆಗಿತ್ತು, ಅಥವಾ ಇರುವಂಥದ್ದೆಲ್ಲವೂ ಕೂಡ ನನಗೆ ಫೇವರೇಟ್ ಆದ ವಿಷಯ. ಅಷ್ಟೆಲ್ಲ ಇದೆ. ಕರ್ತನು ಆಗ ಹೇಳುತ್ತಾರೆ, ಇದೆಲ್ಲವನ್ನು ಕೂಡ ಬಿಟ್ಟು ನೀನು ಇಂಡಿಯಾಗೆ ಹೋಗು ಎಂಬುದಾಗಿ. ಅದನ್ನು ಹೇಳುತ್ತಾನೆ, ಅದು ಕೂಡ ನಾನಲ್ಲ. ಆ ಸಂಪೂರ್ಣವಾದ ಮನಸ್ಸನ್ನು ದೇವರು ನನ್ನಿಂದ ತೆಗೆದರು. ಸೇವೆಗೆ ಹೋಗ್ಬೇಕಾದ್ರೆ ದೇವರು ನನಗೆ ಹೇಳಿದ್ದು. ಹಾಗೆ ಹೊರಟು ಬಂದೆ. ನೀವು ನಂಬ್ರಿ, ಇಬ್ಬರನ್ನು ಹೊರತುಪಡಿಸಿ ಎಲ್ಲರೂ ನನ್ನನ್ನು ಹುಚ್ಚ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳಿದ್ರು, ಸತ್ಯವಾಗಿ ಹೇಳಿದ್ರು. ದೇವರೇ ಕೊಟ್ಟು ಹೊರದೇಶಕ್ಕೆ ಕರ್ಕೊಂಡು ಹೋದ್ರು. ಅಲ್ಲೂ ಹೋಗಲು ಹೇಳಿದಂತ ದೇವರು ಮತ್ತೆ ಬರೋಕೆ ಹೇಳ್ತಾರಾ ಅಂತ. ಅನೇಕ ವಿರೋಧತ್ವಗಳು, ಅಂದ್ರೆ ಡಿಸ್ಕರೇಜ್ ಮಾಡುವಂತ ಮಾತುಗಳು. ಅವತ್ತು ನನಗೆ ತಿಂಗಳಿಗೆ 70,000 ಸಂಬಳ. ಆ 70,000 ಸಂಬಳ ನಾನು ದೊಡ್ಡದು ಅಂತ ಹೇಳ್ತಿಲ್ಲ, ಈಗಲೂ ಹೇಳುತ್ತೇನೆ. ಅದನ್ನು ಬಿಟ್ಟು ಬರುವುದು ಅವರಿಗೆ ದೊಡ್ಡದಾಗಿ ಕಾಣ್ತಿದೆ. ಅವ್ರು ಹೇಳುವುದೆಲ್ಲ ನ್ಯಾಯ. ನನ್ನ ಫ್ರೆಂಡು ಹಾಗೂ ನನ್ನ ಅಮ್ಮ, ಇವರಿಬ್ಬರನ್ನು ಹೊರತುಪಡಿಸಿ ಒಬ್ಬರು ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ನನ್ನನ್ನು ಎಲ್ಲರೂ ಕೂಡ ಬಹಳ ಕೇವಲವಾಗಿ ಮಾತನಾಡಿದ್ರು. ಆದರೆ ಆ ಸ್ಥಳದಲ್ಲಿ ಆ ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ದೇವರಾತ್ಮನು ನನಗೆ ಸಹಾಯ ಮಾಡಿದ್ರು. ಒಂದು ತೀರ್ಮಾನ, ಇಲ್ಲ ನೀನು ಬರಬೇಕು ಎಂಬುದಾಗಿ ಒಂದು ತೀರ್ಮಾನ. ಇದು ಎರಡನೆಯದು. ಮೂರನೆಯದಾಗಿ ಈಗ ಇಲ್ಲಿದ್ದೇವೆ ನೋಡಿ, ಈ ಸ್ಥಳದಲ್ಲಿ ಇದ್ದೇವಲ್ವಾ, ಇಲ್ಲಿ 2016ರಲ್ಲಿ ದೇವರು ಇಲ್ಲಿ ಬರುವುದಕ್ಕೆ ಹೇಳಿದ್ರು. ಈ ಸ್ಥಳಕ್ಕೆ ನೀನು ಹೋಗುವಂತ ಹೇಳಿದ್ರು. ನೀವು ಕೂತಿರುವಂಥ ಈ ಸ್ಥಳ, ನೀವು ನೋಡುತ್ತಾ ಇರುವಂಥ ಈ ಸ್ಥಳ, ಮೊದಲು ನೀವು ಯಾರು ಕೂಡ ನೋಡಿಲ್ಲ. ಇಲ್ಲಿರುವಂಥವ್ರು ಯಾರು ಕೂಡ ಮೊದಲು ಈ ಸ್ಥಳ ಹೇಗಿತ್ತು ಅಂತ ನೋಡಿಲ್ಲ. ನೀವೀಗ ನೋಡುವಂಥದ್ದು ಯಾವುದು ಕೂಡ ಇಲ್ಲದೆ, ಒಂದು ರೋಡ್ ಕೂಡ ಇಲ್ಲದೆ, ಪ್ರಾಪರ್ ಆಗಿ ಇಲ್ಲಿ ಬರುವುದಕ್ಕೆ ಏನು ಕೂಡ ಇಲ್ಲದೆ, 2 ಗುಡ್ಡವನ್ನು ಏರಿಯೇ ಈ ಸ್ಥಳಕ್ಕೆ ಬರಬೇಕು. 2 ದಿಬ್ಬ ಇರುತ್ತದೆ, ನೀವು ಎದುರುಗಡೆ ನೋಡಿದ್ರೆ ಅದು ಕಾಣುತ್ತದೆ. ಅದನ್ನು ಏರಿಯಲ್ಲಿ ಬರಬೇಕು. ಒಬ್ಬ ಸಹೋದರರು ಅವರೇ ಈ ಸ್ಥಳವನ್ನು ನನಗೆ ಕೊಟ್ಟರು. ಅವರು ಕರ್ಕೊಂಡು ಬರುವಾಗ ಮಿನಿಮಮ್ ಅರ್ಧ ಗಂಟೆ ಆಯಿತು ಈ ಸ್ಥಳಕ್ಕೆ ನಾವು ಬರೋಷ್ಟರಲ್ಲಿ. ಎಲ್ಲರೂ ಸೇರಿ ನಾವು ಇಲ್ಲಿ ಬರುವಷ್ಟರಲ್ಲಿ ಈ ಸ್ಥಳವನ್ನು ದೇವರು ನಿನಗೆ ಕೊಡುತ್ತೇನೆ ಎಂದು ಇಲ್ಲಿ ನಿಂತಿರುವಾಗ ಹೇಳುತ್ತಾರೆ, ಪ್ರೇರೇಪಿಸುತ್ತಿದ್ದಾರೆ. ಈ ಸ್ಥಳವೇ ನಾನು ಹೇಳಿದಂಥ ಸ್ಥಳ, ಇಲ್ಲೇ ನನ್ನ ಸೇವೆಯನ್ನು ಆರಂಭಿಸಬೇಕೆಂದು ಹೇಳುತ್ತಾರೆ. ಆ ಮಾತನ್ನು ಮಾತ್ರವೇ ನಾನು ನಂಬಿದೆ. ಆದರೆ ನನ್ನ ಸುತ್ತಲಿದ್ದಂಥ ಪರಿಸ್ಥಿತಿ ಯಾವುದು ಕೂಡ ನಾನು ನಂಬುವಂತೆ ಇರಲಿಲ್ಲ. ಯಾಕೆ ಅಂತ ಕೇಳುವುದಾದ್ರೆ, ಮನುಷ್ಯನು ಈ ಸ್ಥಳಕ್ಕೆ ನಡ್ಕೊಂಡು ಬರುವುದಕ್ಕೆ ಅರ್ಧ ಗಂಟೆ ಆಗ್ತಿದೆ. ಇಲ್ಲಿ ಬಂದು ಸೇವೆ ಮಾಡಬೇಕಂದ್ರೆ ಹೇಗಿರ್ತದೆ ಯೋಚನೆ ಮಾಡಿ ನೋಡಿ. ಈಗ ನೀವೆಲ್ಲ ಇಷ್ಟೆಲ್ಲ ದೊಡ್ಡ ಕಾರ್ಯ ನೋಡ್ತಾ ಇದ್ದೀರಾ. ಮುಂಚೆ ಒಂದು ಇಟ್ಟಿಗೆ ಕೂಡ ಇರಲಿಲ್ಲ.
ಆದರೆ ಕರ್ತನು ಹೇಳಿದ್ದು, ನೀನು ಏಲಗಿರಿಗೆ ಹೋಗು, ಅಲ್ಲಿ ನಾನು ಒಂದು ಉದ್ದೇಶವನ್ನು ನಿನಗೋಸ್ಕರ ಇಟ್ಟಿದ್ದೇನೆ. ನೋಹನಿಗೆ ಒಂದು 100 ವರ್ಷಕ್ಕಿಂತ ಮುಂಚೆ ಒಂದು ಕಾರ್ಯವನ್ನು ಹೇಳಿ ನಾವೇನು ಕಟ್ಟಲು ಆರಂಭಿಸು ಎಂದು ಹೇಳುತ್ತಾರೆ. ಎಲ್ಲಿ? ಈ ಲ್ಯಾಂಡಲ್ಲಿ ಆರಂಭಿಸು. ಲ್ಯಾಂಡಲ್ಲಿ ಕಟ್ಟೋದಾದ್ರೆ ಯಾಕೆ ನಾವೇನು ಎಲ್ಲಿ ಕಟ್ಟಬೇಕು? ನ್ಯಾಯವಾಗಿ ನೀರಲ್ಲಿ ಕಟ್ಟಬೇಕು. ನೀರಿನ ಪಕ್ಕದಲ್ಲಿ ಕಟ್ಟಿ ನೀರೊಳಗೆ ಬಿಡಬೇಕು. ಅದನ್ನೇ ಮಾಡುತ್ತಾರೆ. ಸಂಬಂಧವೇ ಇಲ್ಲದೆ ನಾವೇ ಕಟ್ಟುವುದಕ್ಕೆ ಹೇಳುತ್ತಾರೆ. ಯಾಕೆ ಕಟ್ಟಬೇಕು? ಒಂದು ಲೋಕಕ್ಕೆ ನಾಶನ ಬರುವಾಗ ಜನರನ್ನು ಕಾಪಾಡುವುದಕ್ಕಾಗಿ ಕಟ್ಟು ಅನ್ನುತ್ತಾರೆ. ಅದೇ ರೀತಿಯಾಗಿ ಕೆಲಸವೇ ಇದು. ಇಲ್ಲಿ ಬಂದು ಮಾಡು ಎಂದು ಹೇಳುತ್ತಾರೆ. ದೊಡ್ಡ ಆಶ್ಚರ್ಯ ಏನೆಂದರೆ ಈ ಒಂದು ಕಾರ್ಯವನ್ನು, ಈ ಒಂದು ವಿಷನ್ ಅನ್ನು ಒಂದು 5-6 ಜನರನ್ನು ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡಲಿಲ್ಲ. ಯಾಕೆ ಅಂತ ಕೇಳೋದಾದರೆ, ಇದು ಮೂರ್ಖತನ ಎಂಬುದಾಗಿ ಹೇಳುವಂಥವ್ರು ನನ್ನೊಂದಿಗೆ ಇದ್ದಾರೆ. ಸುಮ್ಮನೆ ಇಲ್ಲಿ ಕಟ್ಟುವುದಕ್ಕಿಂತ ಚೆನ್ನೈಯಲ್ಲಿ ಒಂದು ಜಾಗ ತಗೋಬಹುದು, ಅಲ್ಲಿ ಆಫೀಸ್ ಮಾಡ್ಬೋದು, ಇಷ್ಟೆಲ್ಲ ಕಾಸನ್ನು ನೀನು ಖರ್ಚು ಮಾಡಬೇಕಾ? ಯೋಚನೆ ಮಾಡಿ ನೋಡು ಎಂಬುದಾಗಿ ಆ ರೀತಿ ನನ್ನನ್ನು ಡಿಸ್ಕರೇಜ್ ಮಾಡಿ ಸೇವೆಯನ್ನು ಮಾಡದೆ ನನ್ನ ದರ್ಶನವನ್ನು ಬಿಟ್ಟು ಕೆಳಗೆ ತಳ್ಳುವಂತಹ ಆ ಭೂಮಿಗೆ ಸಂಬಂಧಪಟ್ಟ ಮಾತು ನನ್ನ ಕಿವಿಗೆ ಕೇಳಿಸುತ್ತಲೇ ಇತ್ತು. ಸಾಧಾರಣವಾಗೆಲ್ಲ ಕೇಳಿಸ್ತಲೇ ಇತ್ತು. ಅದನ್ನು ಮೀರಿ ಇದನ್ನು ಮಾಡಬೇಕೀಗ. ಯಾಕಂದ್ರೆ ಇದು ಗಾಡ್ಸ್ ಪ್ಲಾನ್. ದೇವ್ರು ಮಾಡಕ್ಕೆ ಹೇಳುತ್ತಾರೆ. ಯೋಚನೆ ಮಾಡಿ ನೋಡಿ, ರೋಡೇ ಇಲ್ಲದೆ ಇರುವಂತಹ ಸ್ಥಳಕ್ಕೆ ದೇವ್ರು ರೋಡ್ ಬರುವಂತೆ ಮಾಡುತ್ತಾರೆ. 1 ಕಿಲೋಮೀಟರ್ 150 ಮೀಟರ್ಗೆ ದೇವ್ರು ರೋಡ್ ಹಾಕ್ಸ್ತಾರೆ. ನಮ್ಮ ಒಬ್ಬರಿಗೋಸ್ಕರವಾಗಿ ದೇವ್ರು ರೋಡ್ ಹಾಕ್ಸ್ಕೊಡ್ತಾರೆ. 3 ಫೇಸ್ ಕನೆಕ್ಷನ್ ಕೊಡುತ್ತಾರೆ. 2 ಬೋರ್ವೆಲ್ ನೀರು ಸಿಗುವಂತೆ ಮಾಡುತ್ತಾರೆ. ಅದೆಲ್ಲ ಮೀರಿ ಈ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಮನುಷ್ಯರನ್ನು ಕೊಡುತ್ತಾರೆ. ಅದೇ ಇರುವುದರಲ್ಲೇ ಕಷ್ಟ. ಹಣ ಇದ್ರೂ ಇಲ್ಲಿ ಕಟ್ಟುವುದಕ್ಕೆ ಆಗಲ್ಲ. ಅದೆಲ್ಲವನ್ನು ಕೊಟ್ಟು ಇಷ್ಟು ಜನರನ್ನು ಇಲ್ಲಿ ಕರೆತರುತ್ತಿದ್ದಾರೆ. ಈ ದರ್ಶನವನ್ನು ನೋಡಿರಿ. ನೀವು ಹೋಗಿ ಯಾರ ಹತ್ರ ಹೇಳಿದ್ರು ಕೂಡ ಇದನ್ನು ಸ್ವೀಕರಿಸಿಕೊಳ್ಳುವುದಿಲ್ಲ. ಅನ್ಲೆಸ್ ಆ ಆಕಾಶಕ್ಕೆ ಸಂಬಂಧಪಟ್ಟಂತ ದರ್ಶನವುಳ್ಳವರು ಮಾತ್ರವೇ ಇದನ್ನು ಸ್ವೀಕರಿಸುತ್ತಾರೆ. ಅದಿದ್ರೆ ಮಾತ್ರವೇ ಇದು ಅರ್ಥ ಆಗ್ತದೆ. ಇಲ್ಲ ಅಂದ್ರೆ ಏನಿದು ಮೂರ್ಖತನವಾಗಿದೆ. ಕಾಡಿನೊಳಗೆ ಹೋಗಿ ಅದು ಯಾವುದೊಂದು ಸ್ಥಳದಲ್ಲಿ ಈ ರೀತಿ ಮಾಡ್ತಿದ್ದಾರಲ್ಲ, ಇದೆಲ್ಲ ಯಾಕೆ ಮಾಡಬೇಕು? ಇಷ್ಟು ಖರ್ಚು ಯಾಕೆ ಮಾಡಬೇಕು? ಅದು ರೋಡ್ ಇಲ್ಲ, ಆಕ್ಸೆಸಿಬಿಲಿಟಿ ಇಲ್ಲ, ಆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆದರೆ ನಾನು ಹೇಳುತ್ತೇನೆ, ನೀವು ಪರಲೋಕಕ್ಕೆ ಸಂಬಂಧಪಟ್ಟ ಸಂತತಿಯಾಗಿದ್ದರೆ ದೇವರು ನಿಮಗೆ ಕೊಡುವಂಥದ್ದೆಲ್ಲವೂ ಕೂಡ ಯುನೀಕ್ ಆಗಿರುತ್ತದೆ. ಆ ಪ್ಲಾನ್ ಅನ್ನು ಭೂಮಿಯ ಸಂತತಿಯವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದನ್ನು ಸ್ವೀಕರಿಸುವುದಿಲ್ಲ. ಇನ್ನೂ ಹೇಳಬೇಕಂದ್ರೆ ನೀವು ಮಾಡಲಾರದಂತೆ ತಡೆಯುತ್ತಾರೆ. ಆದರೆ ಅಬ್ರಹಾಮನ್ ಏನ್ ಮಾಡ್ದ ಗೊತ್ತಾ? ಕರ್ತನು ಹೇಳಿದ ಕೂಡಲೇ ಮುಂಜಾನೆಯೇ ಎದ್ದು. ಅದೇ ಬಹಳ ಇಂಪಾರ್ಟೆಂಟ್. ಆದಿಕಾಂಡ 22ನೇ ಅಧ್ಯಾಯ 3ನೇ ವಾಕ್ಯ ಓದಿ ನೋಡೋಣ. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ 2 ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. ಚೆನ್ನಾಗಿ ಗಮನಿಸಿ ನೋಡಿರಿ. ಸಾರಾಳು ಅಲ್ಲಿ ಇರೋದೇ ಇಲ್ಲ. ಸಾರಾಳು ಏನಾಗೋದಿಲ್ಲ, ಅಲ್ಲಿ ಸಾರಾಳಿಗೆ ಅವನು ಹೇಳಿ ಬರೋದೇ ಇಲ್ಲ. ಏನ್ ನಡೀತಾ ಇದೆ ಅಂತ ಹೇಳೋದಿಲ್ಲ, ಯಾರಿಗೂ ಕೂಡ ಹೇಳೋದಿಲ್ಲ. ಸರಿ, 1-2-3 ದಿನ ಇದ್ದು ಊಟವನ್ನು ತಿಂದು ಮಗನನ್ನು ಬಲಿ ಕೊಡಲಿದ್ದೇವೆ. ಸರಿ, ಮಗನೊಂದಿಗೆ 1-2 ದಿನ ಜಾಲಿಯಾಗಿರೋಣ, ಅವನಿಗೆ ಬೇಕಾದದನ್ನೆಲ್ಲ ಕೊಡಿಸೋಣ, ಆನಂತರವಾಗಿ ಬಲಿ ಅರ್ಪಿಸೋಣ ಎಂಬುದಾಗಿ ಆ ರೀತಿ ಕೂಡ ಅವನು ಯೋಚನೆ ಮಾಡಲಿಲ್ಲ. ಅವನು ಮಾಡಿದ್ದೇನು? ಬೆಳಗ್ಗೆನೇ ಎದ್ದು ಮರುದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಎದ್ದ. ಸರಿ, ಗಾಡ್ಸ್ ಪ್ಲಾನ್ ಅನ್ನು, ದೇವರು ನಿಮ್ಮ ಮೇಲೆ ಇಟ್ಟಿರುವಂಥ ಚಿತ್ತವನ್ನು ಮಾಡಬೇಕಂದ್ರೆ ಅದು ನಿಮಗೆ ಮಾತ್ರ ಅರ್ಥವಾಗುತ್ತದೆ. ಅದನ್ನು ನೀವು ಮಾತ್ರವೇ ಮಾಡೋದಕ್ಕೆ ಸಾಧ್ಯ. ಕಾರಣ ಅದು ನಿಮ್ಮ ಮೇಲೆ ಇಟ್ಟಿರೋ ಪ್ಲಾನು. ಅದು ಲೋಕಕ್ಕೆ ಗೊತ್ತಾಗೋದಿಲ್ಲ. ಹೇಳಿದ್ರೂ ಕೂಡ ಅದು ಅರ್ಥವಾಗೋದಿಲ್ಲ. ಅಂಥವ್ರ ಹತ್ರ ಹೇಳದೇ ಇರುವಂಥದ್ದೇ ಒಳ್ಳೆಯದು. ನೀವು ಶೇರ್ ಮಾಡಿದ್ರಿ ಅಂದರೆ ನಿಮ್ಮ ನಂಬಿಕೆಯನ್ನು ಹಾಳು ಮಾಡ್ತಾರೆ, ನಿಮ್ಮನ್ನು ಮಾಡೋಕೆ ಬಿಡೋದಿಲ್ಲ. ಯಾಕೆ ಎಂಬುದಾಗಿ ಆ ರೀತಿ ಅವ್ರು ಮಾತಾಡಿ ಏನು ಮಾಡುತ್ತಾರೆ? ಆ ಪ್ಲಾನಿಂದ ನಿಮ್ಮನ್ನು ಹಿಂದೆ ಸರಿಸುತ್ತಾರೆ. ಯಾರನ್ನು ದೇವರ ಪ್ಲಾನಲ್ಲಿ ಇಟ್ಟಿರುತ್ತಾರೋ ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತದೆ. ಬೇರೆಯವರಿಂದ ದೇವರು ಏನು ಮಾಡುತ್ತಾರೆ? ಹಾಗೆ ಪ್ರತ್ಯೇಕಿಸುತ್ತಾರೆ. ನಡುವೆ ಒಂದು ವಿಂಗಡಣೆ ಉಂಟು ಮಾಡುತ್ತಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ಕೆಲವರು ಈ ಸೇವೆಯ ಆರಂಭದಲ್ಲಿ ಅನೇಕ ವಿರೋಧತ್ವಗಳು ಬರುವಾಗ ಅವರು ವಿರೋಧಿಸಿ ಹೋಗುವಾಗ ಒಂದು ದಿನವೂ ಕೂಡ ಅವರೊಂದಿಗೆ ಸಮಾಧಾನವಾಗಿ ಕರ್ಕೊಂಡು ಬಾ ಅಂತ ದೇವ್ರು ಹೇಳೋದಿಲ್ಲ. ಅವರು ಆ ದರ್ಶನವನ್ನು ಬಿಟ್ಟು ಹೋಗುತ್ತಾರೆ ಅಂದರೆ ದೇವ್ರು ಹೇಳುತ್ತಾರೆ, ಏನು ಮಾಡಬೇಡ, ಸುಮ್ಮನೆ ಹಾಗೆ ಬಿಡು. ದರ್ಶನದಲ್ಲಿ ಇರುವಂಥವರು ನಿನ್ನೊಂದಿಗೆ ಟ್ರಾವೆಲ್ ಮಾಡ್ತಾರೆ. ದರ್ಶನದಲ್ಲಿ ಇಲ್ವಾ? ಟ್ರಾವೆಲ್ ಮಾಡೋದಿಲ್ಲ. ನೀನು ಹೋಗಿ ಏನು ಮಾಡಬೇಡ, ನಿನ್ನ ದರ್ಶನವನ್ನು ಎಕ್ಸ್ಪ್ಲೇನ್ ಮಾಡಿ, ಅಯ್ಯೋ ಹೀಗೆಲ್ಲ ನಡೀತಿದೆಯಲ್ಲ ಅಂತ ಹೇಳ್ಬೇಡ. ಈಗ ಲೋಟನು ಬರಬೇಕಂದ್ರೆ ಕಾನಾನ್ಗೆ ಏನು ಮಾಡುತ್ತಾನೆ? ತಾನಾಗಿ ಬರುತ್ತಾನೆ. ಅಲ್ಲಿ 1000 ಸಮಸ್ಯೆ ಬರುತ್ತದೆ. ಎಲ್ಲಿ? ಕಾನಾನಲ್ಲಿ. ಆದರೆ ಲೋಟನ್ ಏನು ಹೇಳ್ಬೇಕು ಗೊತ್ತಾ? ನನಗೆ ಕುರಿ ದನ ಮಂದೆಗಿಂತಲೂ ಕೂಡ ಅಬ್ರಹಾಮನೇ ಮುಖ್ಯ, ಅಬ್ರಹಾಮನ ದರ್ಶನವೇ ಮುಖ್ಯ. ಈ ತೀರ್ಮಾನವನ್ನು ಯಾರು ತಗೊಳ್ಬೇಕಾಗಿತ್ತು? ಲೋಟನು ತಗೊಳ್ಬೇಕಾಗಿತ್ತು. ಆದರೆ ಈಗ ಲೋಟನಿಗೆ ಅಬ್ರಹಾಮನೊಂದಿಗೆ ಇರುವುದಕ್ಕಿಂತಲೂ ಆ ಕುರಿ ದನವೇ ಹೆಚ್ಚಾಯಿತು. ಪರಿಣಾಮ ಏನು? ಒಂದು ದಿನ ಸೋದಮ್ ಅಳಿದು ಹೋಯಿತು. ಆ ಅಳಿವಿನಲ್ಲಿ ಲೋಟನು ಯಾವ ಕುರಿದನಕ್ಕೋಸ್ಕರವಾಗಿ ಸೋದಮ್ಗೆ ಹೋದ್ನೋ ಎಲ್ಲವನ್ನು ಕಳ್ಕೊಂಡು ಬರೀಗೈಯಿಂದ ಅವನು ಹಿಂತಿರುಗಿ ಬಂದ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ಪರಲೋಕದ ಸಂತತಿಗೂ ಭೂಮಿಯ ಸಂತತಿಗೂ ಅನೇಕ ಡಿಫ್ರೆನ್ಸಸ್ ಇದೆ.
ಆ ಪರಲೋಕದ ಸಂತತಿಗೆ ಮಾತ್ರವೇ ಅದು ಅರ್ಥ ಆಗ್ತದೆ. ಬೇರೆ ಜನರಿಗೆ ಅದೇನಾಗೋದಿಲ್ಲ, ಅರ್ಥವಾಗೋದಿಲ್ಲ. ಯಾಕಂದ್ರೆ ದೇವರೇ ಆ ರೀತಿಯಾಗಿ ಮಾಡಿಟ್ಟಿದ್ದಾರೆ. ಈಗ ಭೂಮಿಯಲ್ಲಿ ನಡೆಯುವಂತ ಕಾರ್ಯವೆಲ್ಲ ನಿಮಗೆ ಗೊತ್ತಲ್ವಾ? ಆಕಾಶದಲ್ಲಿ ನಡೆಯುವಂತ ಕಾರ್ಯ ನಿಮಗೆ ಗೊತ್ತಾ? ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಸೈನ್ಸಲ್ಲಿ ಹೇಳುತ್ತಾರೆ, ಮೇಘ ಬರುತ್ತದೆ, ನೀರು ಬರುತ್ತದೆ, ಎವಾಪರೇಟ್ ಆಗುತ್ತದೆ, ಮೇಘ ಫಾರ್ಮ್ ಆಗುತ್ತದೆ, ಗುಡುಗು ಬರುತ್ತದೆ, ಮಿಂಚು ಬರುತ್ತದೆ ಎಲ್ಲ ಹೇಳುತ್ತಾರೆ. ಯಾರಾದರೂ ನೀವು ಆ ಮೇಘದಲ್ಲಿ ನೋಡಿದ್ದೀರಾ? ಅಲ್ಲಿ ನಡೆಯುವಂಥ ಪ್ರಾಸೆಸ್ ಅನ್ನು ನೋಡಿದ್ದೀರಾ? ಅದು ನಮಗೆ ಅರ್ಥವಾಗುವುದೂ ಇಲ್ಲ. ಹೇಳುತ್ತಾರೆ ಇಷ್ಟು ನಕ್ಷತ್ರ ಇದೆ ಅಂತ, ಅಷ್ಟು ಲೆಕ್ಕಿಸಿದ್ದಾರೆ ಅವರು. ಅದನ್ನು ದಾಟಿ ಇದೊಂದು ಇದೆ ಅಂತ ಹೇಳಿದ್ದಾರಲ್ಲ, ಆದರೆ ದಾಟಿ ಇದೆಯಾ? ಬ್ಲ್ಯಾಕ್ ಡ್ರಿಫ್ಟ್ ಇದೆ ಅಂತ ಹೇಳಿದ್ರು, ಅದರೊಳಗೆ ಏನಿದೆ ಅಂತ ಗೊತ್ತಾ? ಇವ್ರಿಗೇನಾದ್ರೂ ಗೊತ್ತಾ? ಎಲ್ಲವೂ ಕೂಡ ಅಸಂಪ್ಷನ್. ಮನುಷ್ಯನಿಂದ ಆಕಾಶಕ್ಕೆ ಸಂಬಂಧಪಟ್ಟದನ್ನು ಕೇವಲ ಗೆಸ್ ಮಾತ್ರ ಮಾಡೋಕ್ ಸಾಧ್ಯ. ಅವರಿಂದ ದೇವರ ಯೋಜನೆ ಏನ್ ಮಾಡೋಕ್ಕಾಗಲ್ಲ, ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ. ಆದರೆ ಆಕಾಶಕ್ಕೆ ಸಂಬಂಧಪಟ್ಟವರಿಂದ ಅದನ್ನು ಅರ್ಥ ಮಾಡಿಕೊಳ್ಳಕ್ ಸಾಧ್ಯ. ಹಾಗಾದ್ರೆ ನೀವು ನಾನು ಯಾವ ಸಂತತಿ? ಆಕಾಶಕ್ಕೆ ಸಂಬಂಧಪಟ್ಟ ಸಂತತಿ. ಕರ್ತನು ಪ್ರತ್ಯೇಕಿಸಿದ್ದಾರೆ. ಆ ಪ್ರತ್ಯೇಕಿಸಲ್ಪಡುವಿಕೆಯಲ್ಲಿ ನೀವು ಆಕಾಶದ ನಕ್ಷತ್ರ, ಅವರು ಸಮುದ್ರದ ಉಸುಬು. ಆ ಸಮುದ್ರದ ಉಸುಬು ಈ ಆಕಾಶದ ನಕ್ಷತ್ರದೊಂದಿಗೆ ಸೇರಿತು ಅಂದ್ರೆ ನಾಶನ. ಅದನ್ನೇ ದೇವರು ಹೇಳುತ್ತಾರೆ, ಡಿಫ್ರೆನ್ಸೇಷನ್ ಇರಲಿ. ಇದು ಫಸ್ಟು. ಎರಡನೆಯದಾಗಿ ಓದಿರಿ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ ಓದಿರಿ. ಆನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಲಿ ಅಂದನು. ಈಗ ನೋಡಿರಿ, ಎರಡನೆಯದಾಗಿ ಭೂಮಿಯಲ್ಲೇ ದೇವರೊಂದು ವಿಂಗಡಣೆ ಉಂಟು ಮಾಡುತ್ತಾರೆ. ಈಗ ಆಕಾಶದ ಮೇಲಿರುವಂಥ ಜಲಕ್ಕೂ ಕೆಳಗಿರುವಂಥ ಜಲಕ್ಕೂ ದೇವರು ಏನು ಮಾಡುತ್ತಾರೆ? ಡಿಫ್ರೆನ್ಸ್ ಉಂಟು ಮಾಡುತ್ತಾರೆ. ಆದರೆ ಈಗ ಎರಡನೆಯದಾಗಿ ಒಂದು ಡಿಫ್ರೆನ್ಸ್ ಉಂಟು ಮಾಡುತ್ತಾರೆ. ಏನು? ಭೂಮಿಯಲ್ಲಿರುವಂಥ ಜಲಕ್ಕೂ ಒಣನೆಲಕ್ಕೂ ಏನು ಮಾಡುತ್ತಾರೆ? ನೀರೆಲ್ಲ ಒಂದು ಕಡೆ ಸೇರಲಿ, ಒಣನೆಲ ಉಂಟಾಗಲಿ. ಈ ಒಂದು ಡಿಫ್ರೆನ್ಸ್. ಈ ನೀರು ಎನ್ನುವಂಥದ್ದು ಯಾವುದಕ್ಕೆ ಗುರುತಾಗಿ ಇದೆ? ಆ ಒಣನೆಲವು ಯಾವುದಕ್ಕೆ ಗುರುತಾಗಿದೆ ಎಂಬುದಾಗಿ ನೋಡುವುದಾದರೆ, ಈ ನೀರು ಎನ್ನುವಂಥದ್ದು ಇದೇ ಪೇತ್ರನು ಹೇಳಿದ್ದದು ವಕ್ರ ಬುದ್ಧಿಯುಳ್ಳ ಸಂತತಿ. ಭೂಮಿಯಲ್ಲಿಯೇ ನಿಮಗೂ ನನಗೂ ಅಗೇನ್ಸ್ಟ್ ಆಗಿ ಒಂದು ಗುಂಪನ್ನು ದೇವರಿಟ್ಟಿದ್ದಾರೆ. ಇಲ್ಲಿಂದ ಯಾವಾಗಲೂ ಏನು ಬರುತ್ತದೆ ಗೊತ್ತಾ? ಸಮುದ್ರದಿಂದ ಒಂದು ಮೃಗ ಏರಿ ಬರುವುದನ್ನು ಕಂಡೆನು. ಇದು ಯಾವಾಗಲೂ ಕೂಡ ತೀರವನ್ನು ನೋಡಿ ಬರುತ್ತದೆ, ನಿಮ್ಮನ್ನು ನನ್ನನ್ನು ನಾಶಪಡಿಸುವುದಕ್ಕೆ ಬರುತ್ತದೆ. ಹಾಗಾದರೆ ಈ ಒಣನೆಲ ಎನ್ನುವಂಥದ್ದು ಯಾವುದು? ಈ ಒಣನೆಲದಲ್ಲಿಯೇ ಮರಗಿಡ ಉಂಟು ಮಾಡುತ್ತಾರೆ, ಈ ಒಣನೆಲದಲ್ಲಿಯೇ ಏದನ್ನು ಉಂಟು ಮಾಡುತ್ತಾರೆ, ಇದರಲ್ಲಿಯೇ ತೋಟವನ್ನು ಉಂಟು ಮಾಡುತ್ತಾರೆ, ಈ ಒಣನೆಲದಲ್ಲಿಯೇ ಜೀವವೃಕ್ಷದ ಹಣ್ಣು ನಿತ್ಯ ಜೀವನ ಉಂಟು ಮಾಡುತ್ತಾರೆ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಮಗಾಗಿ, ನಮಗೋಸ್ಕರ ಭೂಮಿಯಲ್ಲಿ. ಈ ಭೂಮಿಯಲ್ಲಿ ನಾವು ಮಾಡಬೇಕಾದ ಕಾರ್ಯವನ್ನು ದೇವರು ನಮ್ಮನ್ನಿಟ್ಟು ಮಾಡುತ್ತಿರುವಾಗ ದಿಢೀರ್ ಎಂಬುದಾಗಿ ಏನಾಗುತ್ತದೆ ಎಂಬುದಾಗಿ ನೋಡುವುದಾದರೆ, ಈ ಭೂಮಿಯಿಂದ ಜನರು ಬರುತ್ತಾರೆ. ಭೂಮಿಯಿಂದ ಒಂದು ಗುಂಪಿನ ಜನರು ಬರುತ್ತಾರೆ. ಅವ್ರು ಏನ್ ಮಾಡುತ್ತಾರೆ ಅಂದ್ರೆ, ಇದನ್ನು ಟೋಟಲ್ ಆಗಿ ಕ್ಲೋಸ್ ಮಾಡುವುದಕ್ಕೆ, ನಿಮ್ಮ ಪ್ಲಾನ್ ಅನ್ನು ಕ್ಲೋಸ್ ಮಾಡುವುದಕ್ಕೆ ಏನ್ ಮಾಡುತ್ತಾರೆ? ಒಂದು ಪ್ಲಾನ್ ಮಾಡುತ್ತಾರೆ. ಕರ್ತನಿಗೆ ಏನ್ ಮಾಡಿ ಇಟ್ಟಿದ್ದಾರೆ ಸಮುದ್ರಕ್ಕೆ? ಬೈಬಲ್ ಹೇಳುತ್ತದೆ, ಸಮುದ್ರಕ್ಕೆ ದೇವರು ಏನ್ ಮಾಡಿದ್ದಾರೆ? ಒಂದು ಎಲ್ಲೆಯನ್ನು ಬರೆದಿದ್ದಾರೆ. ಇದನ್ನು ಮೀರಿ ಬರಬೇಡ ಎಂಬುದಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿಯೇ ಲೋಕದಲ್ಲಿ ನಿಮಗೆ ಉಪದ್ರವ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು. ನೀವು ಈ ಪ್ಲಾನ್ ಅನ್ನು ಭೂಮಿಯಲ್ಲಿ ಮಾಡುವಾಗ ನಿಮಗೆ ವಿರೋಧವಾಗಿ ಸೈತಾನನು ಭೂಮಿಯಿಂದ ಒಂದು ಗುಂಪನ್ನು ಎಬ್ಬಿಸುತ್ತಾನೆ, ಕೆಲವು ಜನರನ್ನು ಎಬ್ಬಿಸುತ್ತಾನೆ. ಓದಿರಿ, ಪ್ರಕಟಣೆಯ ಪುಸ್ತಕ 12ನೇ ಅಧ್ಯಾಯ 15ನೇ ವಾಕ್ಯ ಓದಿರಿ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಚೆನ್ನಾಗಿ ಗಮನಿಸಿರಿ. ಈಗ ಸರ್ಪ ಏನ್ ಮಾಡುತ್ತದೆ? ನೀರನ್ನು ತಂದು ಸುರಿಯುತ್ತದೆ. ಹಾಗಂದ್ರೆ ಜನರನ್ನು ಕರೆತರುತ್ತದೆ ಎಂದು ಅರ್ಥ. ನೀರು ಯಾವುದಕ್ಕೆ ಗುರುತಾಗಿದೆ? ಇದು ಯಾರ ಬಾಯಿಂದ ಬರುತ್ತಿದೆ? ಸರ್ಪದ ಬಾಯಿಂದ. ಸೈತಾನನ ಬಳಿಯಿಂದ ಒಂದು ಗುಂಪು ಎದ್ದು ಬರುತ್ತದೆ. ಈ ಗುಂಪಿನ ಕೆಲಸ ಏನೆಂಬುದಾಗಿ ನೋಡುವುದಾದರೆ ನುಂಗುವುದು. ನಿಮ್ಮನ್ನೇನು ಮಾಡಬೇಕು? ನುಂಗಬೇಕು. ನಿಮ್ಮ ದರ್ಶನದಿಂದ ತಪ್ಪಿಸಬೇಕು, ಹೊರಗೆ ಕರೆತರಬೇಕು, ನಿಮ್ಮನ್ನು ಕ್ಲೋಸ್ ಮಾಡಬೇಕು. ಇನ್ನೂ ಹೇಳಬೇಕಂದ್ರೆ, ನೀವಿರುವಂಥ ಸ್ಥಳದಿಂದ ಅವಳನ್ನೇನು ಮಾಡಿತ್ತು? ತೋಟದಿಂದ ಈ ಸರ್ಪವು ಅದು ಇರುವಂಥ ಕಾಡಿಗೆ ಕರ್ಕೊಂಡೋಯಿತು, ತೋಟದಿಂದ ಆಚೆ ಕರ್ಕೊಂಡೋಯ್ತಂತೆ. ಅದೇ ರೀತಿಯಾಗಿಯೇ ಕೆಲವು ಸಮಯದಲ್ಲಿ ದೇವರು ಏನು ಮಾಡುತ್ತಾರೆ ಅಂದರೆ, ನಿಮ್ಮನ್ನು ಒಡನೆಲದಲ್ಲಿ ಇಟ್ಟು ರೂಪಿಸಿ ಕರೆಕ್ಟಾಗಿ ಕರ್ಕೊಂಡೋಗಿ. ಅದರಲ್ಲೂ ಕೂಡ ಚೆನ್ನಾಗಿ ಗಮನಿಸಿರಿ. ಆ 12ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕದಲ್ಲಿ 14ನೇ ವಾಕ್ಯವನ್ನು ಓದಿರಿ. ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಗರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಲ್ಲಿ 1 ಕಾಲ, 2 ಕಾಲ, ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಪೋಷಣೆ ಹೊಂದುತ್ತಾಳೆ. ಕರ್ತನು ನೀಟಾಗಿ ಪೋಷಿಸುವುದಕ್ಕಾಗಿ ಒಂದು ಸ್ಥಳವನ್ನು ಉಂಟು ಮಾಡಿ ಇಟ್ಟಿದ್ದಾರೆ. ಏನ್ ಮಾಡಿ ಇಟ್ಟಿದ್ದಾರೆ? ರೆಡಿ ಮಾಡಿ ಇಟ್ಟಿದ್ದಾರಂತೆ. 6ನೇ ವಾಕ್ಯ ಓದಿರಿ. ಅದೇ ಅಧ್ಯಾಯದ 6ನೇ ವಾಕ್ಯ ಓದಿರಿ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ಅದು ದೇವರು ಸಿದ್ಧ ಮಾಡಿದ ಸ್ಥಳ. ಆದರೆ ಎಲ್ಲಿದೆ? ಅರಣ್ಯದಲ್ಲಿ ಇದೆ. ದೇವರು ನಿಮ್ಮನ್ನು ಪೋಷಿಸುವುದಕ್ಕೆ, ನೋಡಿಕೊಳ್ಳುವುದಕ್ಕೆ ಒಂದು ಸ್ಥಳವನ್ನು ದೇವರು ಏರ್ಪಡಿಸಿದ್ದಾರೆ. ನಿಮ್ಮನ್ನು ಕೊಂಡು ಬಂದು ಭದ್ರವಾಗಿಡುವುದಕ್ಕೆ ಒಂದು ಸ್ಥಳವನ್ನು ಏರ್ಪಡಿಸಿದ್ದಾರೆ. ಅದೆಲ್ಲಿದೆ? ಅರಣ್ಯದಲ್ಲಿ ಇದೆ.
ಊರೊಳಗೆ ಇಲ್ಲ. ನನಗೆ ಕರ್ತನು ಹೇಳುವಾಗೆಲ್ಲ ಆಶ್ಚರ್ಯವಾಗಿರುತ್ತದೆ. ಅಬ್ರಹಾಮನನ್ನು ಕರೆಯುವಾಗಲೂ ಸರಿ, ಅಥವಾ ಯಾಕೋಬನನ್ನು ಕರೆಯುವಾಗಲೂ ಕೂಡ ಸರಿ, ಅಥವಾ ಎಲಿಯನಿಗೆ ಹೇಳುವಾಗಲೂ ಸರಿ, ಸ್ನಾನಿಕನಾದ ಯೋಹಾನನಿಗೆ ಹೇಳುವಾಗಲೂ ಸರಿ, ಎಲ್ಲವನ್ನು ಕೂಡ ತೆಗೆದು ನೋಡಿರಿ. ಲೋಕವು ಅಂಗೀಕರಿಸದೇ ಇರುವಂಥ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂಗೀಕರಿಸಿಕೊಳ್ಳದೇ ಇರುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಟ್ಟಿನೇ ಅವರನ್ನು ಪೋಷಿಸುವುದಕ್ಕೋಸ್ಕರ. ಸಾಮಾನ್ಯವಾಗಿ ಪೋಷಿಸುವಾಗ ಹೇಗೆ ಪೋಷಿಸ್ತೇವೆ? ನೀವು ಬರುವ ಮಾರ್ಗದಲ್ಲಿ ಊರಿನ ಆಚೆ ಒಬ್ಬರು ಕೂತಿದ್ದಾರೆ, ನೀವು ಅವ್ರ ಹತ್ರ ಬಹಳ ಪ್ರೀತಿಯಿಂದ ಇದ್ದೀರಾ, ಅಯ್ಯ ಊಟ ಕೊಡ್ಬೇಕು ಅನ್ಕೊಂತೀರಾ. ಅವ್ರನ್ನ ಊಟ ಕೊಡೋದಕ್ಕಾಗಿ ಎಲ್ಲಿ ಕರ್ಕೊಂಡ್ಬರ್ತೀರಾ? ಮನೆ ಕರ್ಕೊಂಡ್ಬರ್ತೀವಿ. ಅದೇ ಪ್ರೊಸೀಜರ್. ಈಗಿರುವಂಥವ್ರು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು ಕಾಲದಲ್ಲಿ ಹೋಟೆಲ್ ಇಲ್ಲದೇ ಇರುವಾಗ ಮನೆ ಕರ್ಕೊಂಡು ಹೋಗ್ತಿದ್ರು. ಮನೆ ಕರ್ಕೊಂಡೋಗಿ ಮನೆ ಬಾಗ್ಲ ಹತ್ರ ಕೂರಿಸಿ, ಅಮ್ಮ ಏನಾದರೂ ಊಟ ಒಂದು ಕೊಡಮ್ಮ, ಅವನು ಬಹಳ ಹಸಿವೆಯಿಂದಿದ್ದಾನೆ. ಆಗ ಹೋಟೆಲ್ ಇರಲಿಲ್ಲ, ಮನೆ ಕರ್ಕೊಂಡ್ಬರ್ತಿದ್ರು, ಹೊರಗಿಂದ ಒಳಗೆ ಕರ್ಕೊಂಡ್ಬರ್ತಿದ್ರು. ಆದರೆ ಇವರು ಪೋಷಿಸುವುದಕ್ಕೆ ಏನು ಮಾಡ್ತಿದ್ದಾರೆ? ಒಳಗಿಂದ ಹೊರಗೆ ಕರ್ಕೊಂಡು ಹೋಗ್ತಿದ್ದಾರೆ. ಪೋಷಿಸುವುದಕ್ಕಾಗಿ ಅರಣ್ಯದಲ್ಲಿ ದೇವರು ಸಿದ್ಧ ಮಾಡಿದ್ದರು. ಯಾಕೆ ದೇವರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ನಿನ್ನನ್ನು ಕರ್ಕೊಂಡೋಗಿ ದೇವರು ಪೋಷಿಸುತ್ತಿರುವುದು ಇವರನ್ನು ಪ್ರತ್ಯೇಕಿಸಿ, ಡಿಫ್ರೆನ್ಶಿಯೇಟ್ ಮಾಡಿ. ಯಾಕೆ ನೀವು ನಾನು ಇಲ್ಲಿದ್ದೇವೆ? ಲೋಕದ ದೃಷ್ಟಿಗೆ ಇದು ಅರಣ್ಯ. ಲೋಕದ ದೃಷ್ಟಿಯಲ್ಲಿ ನಾನು ಒಂಟಿಯಾಗಿ ಇದ್ದೇನೆ. ಲೋಕದ ದೃಷ್ಟಿಯಲ್ಲಿ ಕಾಡು. ಏನು ಬೇಕಾದರೂ ಹೇಳಿ, ಇಲ್ಲಿ ಮನುಷ್ಯರಿದ್ದಾರಾ? ಈಗಲಾದರೂ ಪರವಾಗಿಲ್ಲ, ಸುತ್ತಲೂ 4 ಮನೆ ಇದೆ. ನಾವು ಬರುವಾಗ ಇಲ್ಲಿ ಏನಿಲ್ಲ, ಒಂದೇ ಒಂದು ಮನೆ ಕೂಡ ಇರಲಿಲ್ಲ. ಆ ರೀತಿನೇ ಇಲ್ಲಿ ಬಂದ್ವಿ. ಆದರೆ ದೇವರು ಇಲ್ಲೇನೆ ಪೋಷಣೆಯನ್ನು ಉಂಟು ಮಾಡಿದ್ದಾರೆ, ಇಲ್ಲೇನೆ. ಆದರೆ ಸೈತಾನನು ಏನು ಮಾಡುತ್ತಾನೆ ಗೊತ್ತಾ? ಇಲ್ಲಿ ಬಂದು ಪ್ರವಾಹ ಸುರಿಯುತ್ತಾನೆ. ಇಲ್ಲಿ ಬಂದು ಏನು ಮಾಡುತ್ತದೆ? ಬಾಯಿ ತೆಗೆದು ನೀರನ್ನು ಸುರಿಯುತ್ತದೆ, ಜನರನ್ನು ಕಳುಹಿಸುತ್ತಾನೆ. ಆ ಜನರು ಯಾತಕ್ಕಾಗಿರುವಂಥ ಜನರಾಗಿರುತ್ತಾರೆ ಗೊತ್ತಾ? ಸ್ತ್ರೀ ಆದವಳನ್ನು ಕೊಂಡು ಹೋಗುವುದಕ್ಕಾಗಿ. ಹಾಗೆ ತಾನೇ ಇದೆ. ವಾಕ್ಯ ಓದಿರಿ, 15ನೇ ವಾಕ್ಯ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ಹಾಗಂದ್ರೆ ಏನು ಮಾಡ್ತಂತೆ? ಸ್ತ್ರೀಯನ್ನು ಕೊಂಡು ಹೋಗುವುದಕ್ಕೆ ಜನರನ್ನು ಕಳಿಸ್ತಂತೆ. ಕರ್ತನು ಕೊಂಡು ಹೋಗಿ ಅರಣ್ಯದಲ್ಲಿಟ್ಟು ಪೋಷಿಸುತ್ತಾರಂತೆ. ಸೈತಾನ ಏನ್ ಮಾಡುತ್ತಂತೆ? ಹಿಂದೆಯಿಂದ ಜನರನ್ನು ಕಳಿಸುತ್ತಂತೆ, ಅಲ್ಲಿಂದ ಕರ್ಕೊಂಡು ಹೋಗೋದು. ಸ್ತ್ರೀ ಆದವಳನ್ನು ನೀರು ಕೊಂಡು ಹೋಗುವಂತೆ. ಇಲ್ಲೇ ನೀವು ಹಾಗೂ ನಾನು ಆ ಡಿಫ್ರೆನ್ಶಿಯೇಟ್ ಆಗಿರುವಂಥ ಜನರು. ಸಮುದ್ರಕ್ಕೂ ಆ ಒಣನೆಲಕ್ಕೂ ಇರುವಂತಹ ಒಂದು ಡಿಫ್ರೆನ್ಸ್. ಕರ್ತನು ನಿಮ್ಮನ್ನು ಈ ಲ್ಯಾಂಡಲ್ಲಿಟ್ಟು ಏನೋ ಪೋಷಿಸುವುದಕ್ಕೆ ಬಯಸ್ತಾರೆ. ಆದರೆ ಏನು ಮಾಡುತ್ತದೆ? ಸೈತಾನನು ನೀರನ್ನು ತಂದು ಸುರಿಯುತ್ತದೆ, ಜನರನ್ನು ಕೊಂಡು ಬರುತ್ತದೆ. ಏನು ಮಾಡುತ್ತದೆ? ಸಮುದ್ರದಿಂದ ನೀರು ಅಂದರೆ ಜನರನ್ನು ಕೊಂಡು ಬರುತ್ತದೆ. ಕೊಂಡು ಬಂದು ಇವರನ್ನು ಬಡಿಸಿಕೊಂಡು ಹೋಗಬೇಕು ಎಂದು. ತುಂಬ ವಾಕ್ಯವನ್ನು ಓದುವಾಗ ಪರಮಗೀತ ಪುಸ್ತಕದ ಒಂದು ವಾಕ್ಯ ಇದೆ, ಅದಕ್ಕೆ ಒಂದು ಅರ್ಥವನ್ನು ದೇವರು ಕೊಟ್ಟರು. ಪರಮಗೀತ ಪುಸ್ತಕ 8ನೇ ಅಧ್ಯಾಯ 7ನೇ ವಾಕ್ಯ. ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿ ಇಲ್ಲ. ಅದರ ಅರ್ಥ ಏನು? ಜಲರಾಶಿಗಳಂದ್ರೆ ಜನರು, ನಮಗೊತ್ತು, ಹೇರಳವಾಗಿರುವಂಥ ಜನರ ಕಾರ್ಯಗಳು. ನನಗೆ ದೇವರ ಮೇಲೆ ಇರುವಂಥ ಪ್ರೀತಿಯನ್ನು ಏನು ಮಾಡೋಕ್ಕಾಗಲ್ಲ? ನಂದಿಸುವುದಕ್ಕೆ ಆಗಲ್ಲ. ಅದು ನನ್ನ ಮೇಲೆ ಇಟ್ಟಿರೋ ಯೋಜನೆ. ಯಾರು ಹೇಳಿದ್ರು ಕೂಡ ಕೇಳೋದಿಲ್ಲ. ಅಂದರೆ ಸೈತಾನನು ಯಾವಾಗಲೂ ಕೂಡ ನಮಗೇನು ಮಾಡುತ್ತಾನೆ ಅಂದರೆ, ಉಪದ್ರವಕ್ಕೆ ಮಾತ್ರ ಜನರನ್ನು ಕಳಿಸುವುದಿಲ್ಲ. ಕರ್ತನ ಚಿತ್ತವನ್ನು ಬಿಟ್ಟು ನಾವು ಮಾರ್ಗ ತಪ್ಪುವುದಕ್ಕೆ ಉಪದ್ರವಪಡಿಸುವವರನ್ನು ಮಾತ್ರ ಅವನು ಕಳಿಸುವುದಿಲ್ಲ. ಆ ವಾಕ್ಯವನ್ನು ಮತ್ತೆ ಓದಿರಿ. ಜಲರಾಶಿಗಳು ಪ್ರೀತಿಯನ್ನು ನಂದಿಸಲಾರವು, ಪ್ರವಾಹಗಳಿಗೂ. ಪ್ರವಾಹ ಅಂದ್ರೆ ಏನು? ಉಪದ್ರವ. ಪ್ರಕಟಣೆಯಲ್ಲಿ ಓದಿದ್ವಿ ಅಲ್ವಾ? ಪ್ರವಾಹ ಅಂದರೆ ಉಪದ್ರವ. ಹಾಗಾದರೆ ಸೈತಾನನ್ ಏನು ಮಾಡುತ್ತಾನೆ? ಒಂದು ಕಡೆ ನಿಮ್ಮನ್ನು ಪಾಸಿಟಿವ್ ಆಗಿ ಆ ಕರುವಿಕೆಯಿಂದ ಆಚೆ ಕರ್ಕೊಂಡು ಹೋಗಿ ಟ್ರೈ ಮಾಡ್ತಾನೆ. ಒಂದು ಕಡೆ ಸೈತಾನನು ನಿಮ್ಮನ್ನು ಉಪದ್ರವಗೊಳಿಸಿ ಅಲ್ಲಿಂದ ಆಚೆ ಕರ್ಕೊಂಡು ಹೋಗ್ತಾನೆ. ಈಗ ಪೌಲನು ಯೆರೂಸಲೇಮ್ಗೆ ಹೋಗಬೇಕು, ಸರಿನಾ? ಯೆರೂಸಲೇಮ್ಗೆ ಹೋಗಿ ಪೌಲನು ದೊಡ್ಡ ಕಾರ್ಯ ಮಾಡಬೇಕು. ಯಾಕಂದರೆ ದೇವರು ಹೇಳ್ತಾರೆ ಯೆರೂಸಲೇಮ್ಗೆ ಪೌಲನು ಹೋಗ್ಬೇಕೆನ್ನುವುದು ದೇವರ ಪ್ಲ್ಯಾನ್. ಆದರೆ ಒಂದು ಗುಂಪಿನ ಜನರು ಏನು ಮಾಡುತ್ತಾರೆ? ಅಳುತ್ತಾರೆ. ಅವನು ಹೋಗಬಾರ್ದಂತ ಏನು ಮಾಡ್ತು? ಹೋಗಬಾರದೆಂದು ಅತ್ತು, ನೀವು ಹೋಗಬಾರ್ದು. ಅವ್ರು ಹೇಳುತ್ತಾರೆ, ನೀವು ಯಾಕೆ ಅತ್ತು ನನ್ನನ್ನು ಕಳವಳಪಡಿಸುತ್ತಿದ್ದೀರಾ? ಹಾಗಾದರೆ ಇವರೆಲ್ಲ ಏನು ಮಾಡಲಿಲ್ಲ? ಜಗಳವಾಡಲಿಲ್ಲ. ಸೈತಾನ್ ಯಾವಾಗಲೂ ಏನು ಮಾಡುತ್ತಾನೆ? ಉಪದ್ರವ ಪಡಿಸುವುದು ಬೇರೆ. ಒಂದು ಊರಿಗೆ ಪೌಲನು ಹೋಗುತ್ತಾನೆ, ಸರಿಯಾಗಿ ಹೊಡಿತಾರೆ, ಸಾಯುವಂಗೆ ಹೊಡಿತಾರೆ, ಸತ್ತನು ಅಂತೆಲ್ಲ ಅಂದ್ಕೊಂತಾರೆ. ಕರ್ತನು ಹೇಳುತ್ತಾರೆ, ನೀನು ಹೋಗು, ಈ ಪಟ್ಟಣದಲ್ಲಿ ನನಗೆ ಅನೇಕರು ಉಂಟು. ಪೌಲನು ಎದ್ದು ಪ್ರಸಂಗ ಮಾಡುತ್ತಾನೆ. ಹಾಗಂದ್ರೆ ಏನರ್ಥ? ಊರೊಳಗೆ ಬರದಂತೆ, ದೇವರ ಚಿತ್ತವನ್ನು ಮಾಡದಂತೆ ಉಪದ್ರವ ಪಡಿಸಿ ತಡೆಯುವಂಥದ್ದೆಂಬುದಾಗಿ ಒಂದಿದೆ. ಇನ್ನೊಂದಿದೆ, ಸಾಫ್ಟ್ ಆಗಿ ಮಾತಾಡಿ, ಪಾಸಿಟಿವ್ ಆಗಿ ಮಾತಾಡಿ, ದೇವರ ಪ್ಲಾನಿಂದ ನಮ್ಮನ್ನು ಆಚೆ ಎಳೆಯುವಂಥದ್ದು. ನಿಮ್ಗೆ ಅರ್ಥ ಆಗ್ತಿದೆಯಾ? ಈಗ ದೇವರು ಯೋಸೇಫನನ್ನು ನೋಡಿ ಹೇಳುತ್ತಾರೆ,
ನಿನ್ನ ಅಣ್ಣಂದಿರು ನಿನಗೆ ನಮಸ್ಕರಿಸುತ್ತಾರೆ ಅಂತ. ಇವರು ಮರುದಿನ ನೋಡುವುದಕ್ಕೆ ಹೋಗುತ್ತಾರೆ. ಅವರು ನೋಡಿದ್ಯಾರು? ಅಣ್ಣಂದಿರೇ. ಈಗ ಗಾಡ್ಸ್ ಪ್ಲಾನ್ಗೆ ಅಗೇನ್ಸ್ಟ್ ಆಗಿ ನಡೀತಿದೆ, ಕರೆಕ್ಟ್ ತಾನೆ? ಆದರೆ ಒಡೆದದ್ದು ಯಾರು? ಅಣ್ಣಂದಿರೇ. ಚೆನ್ನಾಗಿ ಅವನು ಹೊಡಿತಾರೆ. ಇದು ಉಪದ್ರವಕ್ಕೆ ನಿಮ್ಮನ್ನು ಒಳಪಡಿಸಿ ನಿಮ್ಮನ್ನು ಆ ಪ್ಲಾನಿಂದ ಆಚೆ ಎಳೆಯುವಂಥದ್ದು. ಸರಿ, ಈಗ ಐಗುಪ್ತಕ್ಕೆ ಹೋಗಿದ್ದಾಯಿತು, ಅಲ್ಲಿ ಪೋಟಿಫರನ ಮನೆಗೆ ಹೋಗಿದ್ದಾಯಿತು. ಈಗ ಸಮಸ್ಯೆ ನೆಗೆಟಿವ್ ಇಲ್ಲ, ಒಡೆದು ಬಡಿಯುವುದಲ್ಲ. ಪೋಟಿಫರನ ಹೆಂಡತಿಯ ಪ್ರೀತಿ, ಆಕೆ ಬಹಳ ಪ್ರೀತಿಯಿಂದ ಇದ್ದಾಳೆ. ಹೇಗಿದ್ದಾಳೆ? ಬಹಳ ಪ್ರೀತಿ. ಇದು ಕೂಡ ದೇವರ ಪ್ಲಾನಿಂದ ನಮ್ಮನ್ನು ಆಚೆ ಎಳೆಯುವಂಥದ್ದು. ಮೊದಲು ಒಡೆದು ನೋಡುತ್ತಾರೆ, ಈಗ ಪ್ರೀತಿಯಲ್ಲಿ ಬೀಳಿಸುವುದಕ್ಕೆ ನೋಡ್ತಾರೆ. ಎರಡನ್ನು ಕೂಡ ಅವನು ದಾಟ್ದ ಅಲ್ವಾ? ಅಲ್ಲಿಯೇ ಅವನು ಒಣನೆಲಕ್ಕೂ ಸಮುದ್ರಕ್ಕೂ ಡಿಫ್ರೆನ್ಸ್ ತೋರಿಸುತ್ತಾನೆ. ಬರುತ್ತದೆ, ನಿನಗೇನು ಬರುತ್ತದೆ? ನಿನ್ನನ್ನು ದೇವರ ಯೋಜನೆಯಿಂದ ತಪ್ಪಿಸುವಂಥ ಸಮುದ್ರ ನಿನ್ನ ಪಕ್ಕದಲ್ಲೇ ಇರುತ್ತದೆ. ಆದರೆ ದೇವರು ಶಕ್ತಿಗೆ ಮೀರಿ ಶೋಧನೆಯನ್ನು ಅನುಮತಿಸುವುದಿಲ್ಲ, ಲಿಮಿಟಲ್ಲೇ ಇಟ್ಟಿರುತ್ತಾರೆ. ಆದರೆ ಆ ನೀರಲ್ಲಿ ನೀನು ಮುಳುಗಿ ಸುನಾಮಿ ನಿನ್ನನ್ನು ಬಡಿದುಕೊಂಡು ಹೋಗದಂತೆ ನೋಡಿಕೊಳ್ಳುತ್ತಾರೆ. ಪ್ರವಾಹವು ಬಡಿದುಕೊಂಡು ಹೋಗುವ ಹಾಗೆ. ಹಾಗಂದ್ರೆ ಸುನಾಮಿ ಎಂದು ಅರ್ಥ. ಸುನಾಮಿ ತಾನೇ ಸಮುದ್ರದ ಅಲೆ ಬಂದು ಬಡ್ಕೊಂಡು ಹೋಗುತ್ತೆ. ಆ ಸುನಾಮಿಯು ನಿನ್ನನ್ನು ಬಡಿದುಕೊಂಡು ಹೋಗದಂತೆ ಕರ್ತನು ನೋಡಿಕೊಳ್ಳುತ್ತಾರೆ. ಆದರೆ ನೀವು ಹೇಗಿರಬೇಕು? ಬಹಳ ಕೇರ್ಫುಲ್ ಆಗಿರಬೇಕು. ಕೆಲವು ಸಮಯದಲ್ಲಿ ಈ ನೀರು ಇರುತ್ತದೆ, ಇದು ಆಪತ್ತಾದ ನೀರು, ತಂದು ಪಕ್ಕದಲ್ಲಿಯೇ ಇರುತ್ತದೆ. ಆ ತೀರದ ಉಸುಬಿನ ಪಕ್ಕದಲ್ಲಿಯೇ ಆ ಸಮುದ್ರ ಇರುತ್ತದೆ. ಎರಡನ್ನು ದೇವರು ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ. ಆದರೆ ದೇವರು ಹೇಳ್ತಾರೆ, ಅದರ ಹತ್ರ ಹೋಗಬೇಡ, ಅದು ನಿನ್ನ ಎತ್ಕೊಂಡು ಹೋಗದಂತೆ ನೋಡಿಕೊಳ್ಳುತ್ತೇನೆ. ಆದರೆ ಎರಡೂ ಸೇರೋದಿಲ್ಲ. ಮುಂದೆ ದೇವರು ಹೇಳುವಂಥ ಬಹಳ ಮುಖ್ಯವಾದ ವಿಷಯ, ಆಕಾಶಕ್ಕೂ ನಮಗೂ ನಡುವೆ ಒಂದು ಡಿಫ್ರೆನ್ಸ್ ಇದೆಯಲ್ಲ, ಅದೇ ರೀತಿಯಾಗಿ ಭೂಮಿಯಲ್ಲೂ ಕೂಡ ನಮಗೆ ಡಿಫ್ರೆನ್ಸ್ ಇದೆ. ಒಣನೆಲಕ್ಕೂ ನೀರಿಗೂ ಏನಿದೆ? ಡಿಫ್ರೆನ್ಸ್ ಇದೆ. ಆ ನೀರು ಲ್ಯಾಂಡ್ ಒಳಗೆ ಬರದಂತೆ ನೋಡ್ಕೊಳ್ಬೇಕು. ಅದು ಬರುವುದಕ್ಕೆ ಟ್ರೈ ಮಾಡುತ್ತದೆ. ಸಮುದ್ರದಿಂದ ಅಲೆ ಎಲ್ಲಿ ಬರುವುದಕ್ಕೆ ಟ್ರೈ ಮಾಡುತ್ತದೆ, ತೀರಕ್ಕೆ ಬರುವುದಕ್ಕೆ ಟ್ರೈ ಮಾಡುತ್ತದೆ. ಆದರೆ ಅದು ಮತ್ತೇನು ಮಾಡುತ್ತದೆ? ಹಿಂತಿರುಗಿ ಹೋಗುತ್ತದೆ. ನೀವು ಒಂದು ಲಿಮಿಟಲ್ಲಿ ಇದ್ರಿ ಅಂದರೆ ಆ ಸಮುದ್ರ ನಿಮ್ಮನ್ನೇನು ಮಾಡೋದಿಲ್ಲ, ಒಳಗೆ ಎಳ್ಕೊಂಡು ಹೋಗೋದಿಲ್ಲ. ಕೆಲವರು ಅಡ್ವೆಂಚರಸ್ ಇದ್ದಾರೆ, ಹೋಗಿ ನೋಡೋಣ, ನನಗೆ ಈಜಾಡ ಗೊತ್ತು, ಯಾವುದು ಏನು ಮಾಡೋಕ್ಕಾಗಲ್ಲ, ನಾನು ಬಹಳ ಸ್ಟ್ರಾಂಗ್, ಆ ರೀತಿ ಒಳಗೆ ಹೋಗುತ್ತಾರೆ. ಒಂದಲ್ಲ ಇನ್ನೊಂದು ಅಲೆ ಅವರನ್ನು ಏನು ಮಾಡುತ್ತದೆ? ಎಳ್ಕೊಂಡು ಒಳಗೆ ಹೋಗುತ್ತದೆ. ಆದ್ದರಿಂದ ಕೆಲವು ಕಾರ್ಯಗಳಿಗೆ ದೇವರು ಹೇಳುತ್ತಾರೆ, ತಪ್ಪಿಸಿ ಓಡಿರಿ ಎನ್ನುತ್ತಾರೆ. ಕೆಲವು ಕಾರ್ಯಗಳಿಗೆ ಮಾತ್ರ ಎದುರಿಸಿ ನಿಲ್ಲಿರಿ ಎನ್ನುತ್ತಾರೆ. ಕರ್ತನು ಎದುರಿಸಿ ನಿಲ್ಲಿ ಎಂದಿದ್ದು ಸೈತಾನನಿಗೆ, ಓಡಿ ಎಂದಿದ್ದು ಪಾಪಕ್ಕೆ. ನಮ್ಮ ಹತ್ರ ಇರುವಂಥ ಸಮಸ್ಯೆ ಏನಂದರೆ, ಪಾಪಕ್ಕೆ ಎದುರಿಸಿ ನಿಲ್ಲುತ್ತೇವೆ, ಸೈತಾನ ಬಂದರೆ ಓಡಿ ಹೋಗುತ್ತೇವೆ, ಅದ್ಲು ಬದಲು ಮಾಡುತ್ತೇವೆ. ಸೈತಾನನ ಎದುರಿಸಬೇಕು, ಆದರೆ ಪಾಪಕ್ಕೆ ಏನು ಮಾಡಬೇಕು? ಅಲ್ಲಿ ನಾವು ಬೀಳುವಂಥ ಪರಿಸ್ಥಿತಿ ಇದೆಯಾ? ಎಸ್ಕೇಪ್ ಎಂದು ಇರುತ್ತದೆ, ಅದು ಒಳ್ಳೆಯದು. ಇಲ್ಲ ಅಂದರೆ ನಿನ್ನ ದರ್ಶನದಿಂದ ಆ ನೀರು ಏನು ಮಾಡುತ್ತದೆ? ಒಣನೆಲದಿಂದ ಆಗಿ ಕರ್ಕೊಂಡು ಹೋಗುತ್ತದೆ. ಎಲ್ಲರಿಗೂ ಇದು ನಡೆಯುತ್ತದೆ. ಅಬ್ರಹಾಮನಿಗೂ ನಡೆಯಿತು, ಈಸಾಕನಿಗೆ ಆ ಕಾರ್ಯ ನಡೆಯಿತು, ಅದೇ ರೀತಿಯಾಗಿ ಯಾಕೋಬನಿಗೂ ನಡೆಯುತ್ತದೆ, ಮೋಶೆಗೆ ನಡೆಯಿತು, ಎಲ್ಲರಿಗೂ ನಡೆಯುತ್ತದೆ. ಆದರೆ ಬಹಳ ಕೇರ್ಫುಲ್ ಆಗಿರಬೇಕು. ಈ ನೀರು ನಿಮ್ಮನ್ನು ಎಳ್ಕೊಂಡು ಹೋಗದಂತೆ ಏನು ಮಾಡಬೇಕು? ಭದ್ರವಾಗಿ ನೋಡಿಕೊಳ್ಬೇಕು. ಆದರೆ ಪಕ್ಕದಲ್ಲೇ ಇರುತ್ತದೆ, ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಇರುತ್ತದೆ. ಅನೇಕರು ಏನೆಂದುಕೊಳ್ಳುತ್ತಾರೆ ಅಂದರೆ, ಆ ನೀರನ್ನೆಲ್ಲ ಆಚೆ ಹಾಕಿದ್ರೆ ಏನಾಗುತ್ತದೆ? ಬರೀ ಲ್ಯಾಂಡ್ ಆಗಿದ್ದರೆ ಯಾವ ಸಮಸ್ಯೆ ಇರ್ತಿರ್ಲಿಲ್ಲ ಅಲ್ವಾ? ದೇವರು ಹೇಳುತ್ತಾರೆ, ಅದು ಒಂದು ಪಾರ್ಟ್ ನಿನ್ನ ಲೈಫಲ್ಲಿ. ಆ ನೀರು ಒಂದು ಪಾರ್ಟ್, ಅದು ಅಲ್ಲೇ ಇರುತ್ತದೆ. ಅದು ನಿನ್ನನ್ನು ಎಳೆದುಕೊಂಡು ಹೋಗುವಂತೆ ನಾನು ಅದಕ್ಕೆ ಕಟ್ಟಳೆ ಕೊಟ್ಟಿಲ್ಲ. ಆದರೆ ನೀನು ಅದರಲ್ಲಿ ಸಿಗಾಕೋಬೇಡ. ನೀನು ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡು. ನಿನ್ನ ದರ್ಶನದಲ್ಲಿ ಕರೆಕ್ಟಾಗಿ ಏನು ಮಾಡೋಕ್ಕೆ ಸಾಧ್ಯ? ಓಡೋಕ್ಕೆ ಸಾಧ್ಯ. ಕಡೆಯದಾಗಿ ಒಂದು ಕಾರ್ಯವನ್ನು ನಾನು ಹೇಳಿ ಮುಗಿಸುತ್ತೇನೆ, ಓದಿರಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ ಓದಿರಿ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು, ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಈ ವಾಕ್ಯ ಹೇಳುತ್ತದೆ, ಮೊದಲೊಂದು ನೀರಿದೆ, ಅದು ಆಕಾಶಕ್ಕೂ ಭೂಮಿಗೂ ನಡುವೆ ಒಂದು ಡಿಫ್ರೆನ್ಸ್. ಈ ನೀರು ಭೂಸಂಬಂಧವಾದದ್ದು. ಜನರು, ನಾವು ಆಕಾಶಕ್ಕೆ ಸಂಬಂಧಪಟ್ಟವರು, ನಮಗೂ ಅವರ ನಡುವೆ ಏನಿದೆ? ಒಂದು ಗ್ಯಾಪ್. ಎರಡನೇದಾಗಿ ಒಂದು ನೀರಿದೆ, ಅದ್ಯಾವುದು? ನಿಮ್ಮ ಲ್ಯಾಂಡ್ ಪಕ್ಕದಲ್ಲೇ ಇರುತ್ತದೆ. ಇದು ಇರುತ್ತದೆ, ಬಂದು ಬಂದು ಹೋಗುತ್ತಾ ಇರುತ್ತದೆ ಅಲೆ. ಆದರೆ ಆ ಅಲೆ ನಿಮ್ಮನ್ನು ಎಳೆದುಕೊಂಡು ಹೋಗದಂತೆ ನಾವು ಹೇಗಿರಬೇಕು? ನಾವೇ ಕೇರ್ಫುಲ್ ಆಗಿರಬೇಕು. ಇದೇನು ಗೊತ್ತಾ? ಒಣನೆಲದಿಂದ ಉಂಟಾಗುವಂತಹ ನೀರು ಹಾಗೆ ತಾನೇ ಇದೆ. 2ನೇ ಅಧ್ಯಾಯ 10ನೇ ವಾಕ್ಯ, ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು, ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಇದು ಕೆಳಗಿರುವಂಥ ನೀರಲ್ಲ, ಸಮುದ್ರದ ನೀರಲ್ಲ. ಇದು ಎಲ್ಲಿಂದ ಬರುತ್ತದೆ? ಒಣನೆಲದಿಂದ. ಈ ನೀರೇನೆ ನಿಮಗೂ ನನಗೂ ದೇವರಿಟ್ಟಿರುವಂಥ ಪರಿಶುದ್ಧಾತ್ಮನ ನೀರು. ಇದು ತೋಟದೊಳಗಿಂದ ಬರುತ್ತದೆ, ಈ ದೇವರಾತ್ಮನ ನೀರು. ಅದನ್ನು ಯೇಸು ಹೇಳುತ್ತಾರೆ ಅಲ್ವಾ, ದಾಹ ಉಳ್ಳವನು ನನ್ನ ಬಳಿಗೆ ಬರಲಿ. ಈ ನೀರು ಹರಿಯುತ್ತಾ 4 ಶಾಖೆಗಳಾಗಿ. ಅದು ಪ್ರತ್ಯೇಕ ಸಬ್ಜೆಕ್ಟು. 4 ಶಾಖೆಗಳಂದರೆ 4 ಪ್ರಮಾಣ, 4 ಲ್ಯಾಂಡು,
4 ವಿಧವಾದಂತಹ ಕಾರ್ಯಗಳಿದೆ, ಅದೆಲ್ಲ ಪ್ರತ್ಯೇಕ. ಆದರೆ ಒಂದು ಮಾತ್ರ ನಿಶ್ಚಯ, ಇದೆಲ್ಲದರ ನಡುವೆ ಒಂದು ನದಿ ಓಡ್ತಾ ಇರುತ್ತದೆ. ಆಕಾಶಕ್ಕೆ ಸಂಬಂಧಪಟ್ಟ ನೀರಾಗಿರುವಂಥ ನಿಮಗೂ ನನಗೂ ಆ ದರ್ಶನವನ್ನು, ಆ ದಾಹವನ್ನು ತೀರಿಸುವುದಕ್ಕೆ ದೇವರು ಯಾರನ್ನಿಟ್ಟಿದ್ದಾರೆ? ಪರಿಶುದ್ಧಾತ್ಮನನ್ನಿಟ್ಟಿದ್ದಾರೆ. ಈ ನದಿ ನಮ್ಮಲ್ಲಿ ಓಡುತ್ತಲೇ ಇರಬೇಕು. ಇದರಲ್ಲಿ ನೀವು ಮುಳುಗಬಹುದು. ಇಮ್ಮಡಿಯಷ್ಟು, ಮೊಣಕಾಲಷ್ಟು, ಸೊಂಟದವರೆಗೂ ಈಜುತ್ತಾ ಫಾದರ್ ಬರ್ಕ್ಮನ್ಸ್ ಅವರ ಹಾಡು ಸುಂದರವಾಗಿರುತ್ತದೆ. ಇಮ್ಮಡಿ ಅಳತೆಯಷ್ಟು ಸಾಕಾಗೋದಿಲ್ಲ ಅಯ್ಯ, ಮೊಣಕಾಲಷ್ಟು ಸಾಕಾಗೋದಿಲ್ಲ, ಸೊಂಟದಷ್ಟು ಸಾಕಾಗೋದಿಲ್ಲ. ಈಜುತ್ತಾ ಮುಳುಗಬೇಕು. ಈ ಒಂದು ನೀರಲ್ಲೇನೆ ನೀವು ನಾನು ಮುಳುಗಬೇಕು. ಈ ಪರಿಶುದ್ಧಾತ್ಮನೆನ್ನುವಂಥ ನದಿಯ ನೀರು, ಇದು ಸಿಂಹಾಸನದಿಂದ ಬರುತ್ತದೆ, ಇದು ಏದೆನಿಂದ ಬರುತ್ತದೆ. ಆ ನೀರು ನಮ್ಮೊಂದಿಗೆ ಇರುತ್ತದೆ, ನಮ್ಮ ದಾಹವನ್ನು ತೀರಿಸುವುದಕ್ಕಾಗಿ. ನಮ್ಮಲ್ಲಿರುವಂಥ ವೃಕ್ಷವು ಮೊಳಕೆ ಬರುವಂತೆ ಆ ದೇವರ ಆತ್ಮನೇ ಆ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಪೋಷಿಸುತ್ತಾರೆ. ಯಾಕಂದರೆ ಆ ವಾಕ್ಯವೇ ನಮ್ಮ ಆತ್ಮಿಕ ಜೀವಿತಕ್ಕೆ ಆಹಾರ. ಶರೀರಕ್ಕೆ ಹೇಗೆ ಆಹಾರವೋ ಆತ್ಮಕ್ಕೆ ಯಾವುದು ಆಹಾರ? ವಾಕ್ಯ. ಹಾಗಾದರೆ ಹೇಗೆ ಶರೀರಕ್ಕೆ ಬೇಕಾದ ಆಹಾರ ಭೂಮಿಯಲ್ಲಿ ಮೊಳಕೆ ಬಿಡುತ್ತೋ ಅದೇ ರೀತಿ ಆತ್ಮಕ್ಕೆ ಬೇಕಾದ ಆಹಾರವು ಕೂಡ ಏನಾಗುತ್ತದೆ? ಮೊಳಕೆ ಹೊಡೆಯುತ್ತೆ. ಹಾಗಾದರೆ ಹೇಗೆ ಶರೀರದ ಆಹಾರವು ಮೊಳಕೆ ಹೊಡೆಯುವುದಕ್ಕೆ ನೀರು ಅವಶ್ಯವಾಗಿರುತ್ತೋ ಅದೇ ರೀತಿ ಆತ್ಮಕ್ಕೆ ಬೇಕಾದ ಆಹಾರ ಮೊಳಕೆ ಹೊಡೆಯುವುದಕ್ಕೆ ಏನ್ ಬೇಕು? ನೀರು ಬೇಕು. ಆ ನೀರಿಗೆ ಏನ್ ಹೆಸರು? ಪರಿಶುದ್ಧಾತ್ಮನ. ಅದನ್ನೇ ವಾಕ್ಯ ಹೇಳುತ್ತದೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದರೆ ಈ ನದಿಯು ನಿಮ್ಮಲ್ಲಿ ಹರಿಯಬೇಕು. ಈಗ ನೀವು ಭೂಮಿಯಲ್ಲಿರುವಂತೆ ಎಲ್ಲಾ ನೀರಲ್ಲ, ಪ್ರತ್ಯೇಕಿಸಲ್ಪಟ್ಟ ನೀರಲ್ಲ, ಒಣ ನೆಲದಿಂದ ಒಂದು ನೀರು ಬರುತ್ತದೆ. ಆ ನೀರನ್ನು ಕುಡಿಯುವುದಕ್ಕಾಗಿ ದೇವರು ಕರೆದಿದ್ದಾರೆ. ನಿಮ್ಮನ್ನು ನನ್ನನ್ನು ಆಕಾಶದ ನೀರನ್ನಾಗಿ ಇಟ್ಟಿದ್ದಾರೆ. ಅದೇ ಸಮಯದಲ್ಲಿ ಭೂಮಿಯ ನೀರು ನಿಮ್ಮನ್ನು ಮುಟ್ಟದಂತೆ ನೋಡ್ಕೊಳ್ಬೇಕು. ಅದೇ ಸಮಯದಲ್ಲಿ ಒಣ ನೆಲದಿಂದ ಬರುವಂತಹ ಯೇಸುಕ್ರಿಸ್ತನ ಮೂಲಕವಾಗಿ ನಮ್ಮ ಮೇಲೆ ಸುರಿಸಲ್ಪಟ್ಟಿರುವ ಪರಿಶುದ್ಧಾತ್ಮನು ಕೊಡುವಂತಹ ನೀರಿನಿಂದ ನಮ್ಮ ದಾಹವನ್ನು ತೀರಿಸಿಕೊಳ್ಳುವವರಾಗಿ ಕಾಣಲ್ಪಡಬೇಕು. ಈ ನೀರು ಹೇಳುವುದನ್ನೇ ನಾವು ಕೇಳಬೇಕು. ಈ ನೀರು ಹರಿಯುವಂತ ಕಡೆಗೆ ಹೋದಾಗ ಮಾತ್ರವೇ ನಿಮಗೆ ಆರೋಗ್ಯ. ಅದು ಇಡೀ ತಿಂಗಳು ಜೀವವೃಕ್ಷದ ಹಣ್ಣನ್ನು ಕೊಡುತ್ತದೆ. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆ ನದಿಯ ತೀರದಲ್ಲಿ ಎಲ್ಲವೂ ಕೂಡ ಫಲಿಸುತ್ತದೆ. ಆ ನದಿ ದಾಹ ತೀರಿಸುತ್ತದೆ. ಅದು ಹರಿಯುವಂತೆ ಎಲ್ಲ ಕಡೆ ಫಲಿಸುತ್ತದೆ. ಹಾಗಾದರೆ ಈ ಒಂದು ಪರಿಶುದ್ಧಾತ್ಮನ ನೀರಿಗೋಸ್ಕರವಾಗಿಯೇ ನಾವು ಕಾದಿರಬೇಕು, ಇಂಪಾರ್ಟೆನ್ಸ್ ಕೊಡಬೇಕು, ಅದರ ಹಿಂದೆನೆ ಓಡಬೇಕು, ಅದನ್ನೇ ಹುಡುಕಬೇಕು. ಇವತ್ತು ನಾವು ಎಂಥವರಾಗಿ ಮಾರ್ಪಟ್ಟಿದ್ದೇವೆ ಅಂದರೆ ಭೂಮಿಯಲ್ಲಿರುವಂಥ ನೀರಿನೊಂದಿಗೆ ಸೇರುವುದು. ಆಕಾಶದ ನಕ್ಷತ್ರ, ಸಮುದ್ರದ ಉಸುಬು ಒಟ್ಟಾಗಿ ಸೇರುವುದಕ್ಕೆ ಟ್ರೈ ಮಾಡುತ್ತದೆ. ಆನಂತರ ದೇವರು ಬೇರ್ಪಡಿಸುತ್ತಾರೆ ಭೂಮಿಯನ್ನು. ಸರಿ, ಇದಕ್ಕೆ ಮೀರಿ ಬರಬೇಡ ಎಂದು ದೇವರು ಕೆಲವು ಕಾರ್ಯ ಇಟ್ಟಿದ್ದಾರೆ. ನಾವೇನ್ ಮಾಡುತ್ತೇವೆ? ಆಗಾಗ್ಗೆ ಹೋಗಿ ಕಾಲನ್ನು ನೆನೆಸ್ಕೊಂಡು ಬರ್ತೇವೆ. ನಾವೇನ್ ಮಾಡ್ತೇವೆ? ಕಾಲು ನೆನೆಸ್ಕೊಂಡು ಬರ್ತೇವೆ. ಯಾಕಪ್ಪ ನೆನೆಸ್ಕೊಂತಿದ್ಯಾ? ಇಲ್ಲಿ ಚೆನ್ನಾಗಿದೆ, ತಣ್ಣಗಿದೆ, ಸ್ವಲ್ಪ ಕಾಲು ನೆನೆಸ್ಕೊಂಡು ಬಂದರೆ ಚೆನ್ನಾಗಿರುತ್ತದೆ. ಆಮೇಲೆ ಏನಮ್ಮ ಮಾಡ್ತೀಯಾ? ಕಾಲು ನೆನೆಸ್ಕೊಂಡ್ರೆ ಸಾಕಾಗಲ್ಲ, ಸ್ವಲ್ಪ ಸ್ನಾನ ಮಾಡೋದು ಬೇಡವಾ? ಅಷ್ಟು ದೂರ ಹೋಗಿ ಸಮುದ್ರದಲ್ಲಿ ಈಜಾಡದೆ ಬಂದ್ರೆ, ಅದರಲ್ಲೂ ಕೆಲವರು ಹೇಳ್ತಾರೆ, ನಿಮಗೆ ಸಮುದ್ರದಲ್ಲಿ ಈಜಾಡಕ್ ಭಯನಾ? ನೀನು ಜಾಲಿಯಾಗಿ ಆಡು, ಏನೂ ಆಗಲ್ಲ ಅಂತಾರೆ. ನಾನೆಲ್ಲ ಚೆನ್ನಾಗಿ ಈಜಾಡ್ತೇನೆ, ಅದರಲ್ಲಿ ಬೇಕಾದ್ರೆ ಶ್ರೀಲಂಕಾಗೆ ಹೋಗಿ ಬರ್ತೇನೆ ಅಂತಾರೆ. ಸರಿ, ಯಾರೋ ಒಬ್ಬ ಶ್ರೀಲಂಕಾಗೆ ಹೋಗಿ ಧೈರ್ಯವಾಗಿ ಬಂದ. ಆದರೆ ಒಳಗೆ ಹೋದಂತ ಉಳಿದವರು ಯಾರು ಕೂಡ 99 ಜನ ಸತ್ತಿದ್ದಾರೆ, ಒಬ್ಬ ಬದುಕೊಂಡ. ಸೈತಾನ ಹೇಳ್ತಾನೆ, ನೋಡು ಒಬ್ಬ ಉಳಿದಿದ್ದಾನೆ, ನೀನು ಉಳ್ಕೋಬಹುದನ್ನುತ್ತಾನೆ. ನೀರೊಳಗೆ ಇಳಿ ನೋಡ್ಕೊಳ್ಳೋಣ ಅನ್ನುತ್ತಾನೆ. ದೇವರು ಹೇಳುತ್ತಾರೆ, ಇಲ್ಲ, ನೀನು ಪ್ರತ್ಯೇಕಿಸಿದ್ದೇನೆ. ಒಣನೆಲದ ನೀರು, ನೀನು ಫಲಿಸುವಂತೆ ಮಾಡುವಂಥವನು. ಇಲ್ಲಿರುವಂತಹ ನೀರು ನಿನಗೆ ಬೇಡ. ಇದು ನೋಡುವುದಕ್ಕೆ ಚೆನ್ನಾಗಿರುತ್ತೆ, ಕಾಲು ನೆನ್ಸ್ಕೊಳಕ್ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ, ಜಾಲಿಯಾಗಿರುತ್ತೆ. ಒಂದು ದಿನ ನಿನ್ನನ್ನು ಮುಳುಗಿಸುತ್ತದೆ. ಬರುತ್ತದೆ, ಬರದೇ ಹಾಗೆಲ್ಲ ಇರೋದಿಲ್ಲ. ಲೈಫಲ್ಲಿ ಅದೆಲ್ಲ ಬಂದೇ ಬರುತ್ತದೆ. ದೂರದಿಂದ ನೋಡೋಕೆ ಚೆನ್ನಾಗಿರುತ್ತೆ, ಆದರೆ ಒಳಗೆ ಇಳಿದೆ ಅಂದರೆ ನೀನು ದಾಹವನ್ನು ತೀರಿಸೋದಿಲ್ಲ. ಅದು ಉಪ್ಪುನೀರು. ಅದರಲ್ಲಿ ಕೆಲವು ಮೀನು ಸಿಗುತ್ತದೆ. ಆ ಮೀನಿಗೆ ಆಸೆಪಟ್ಟು ಒಳಗೆ ಹೋದೆ ಅಂದರೆ ಸಿಗಾಕೊಳ್ತೀಯ. ದೇವರು ಹೇಳ್ತಾರೆ, ಸೈಡಾಗಿ ನಿಲ್ಲು. ಹಾಗಾದರೆ ದೇವರನ್ನ ಸೈಡಿಗೆ ನಿಂತರೆ ನೀರು ಸಿಗೋದಿಲ್ವಲ್ಲ? ಇಲ್ಲಿಂದಲೇ ನಾನು ನೀರನ್ನು ಏರ್ಪಡಿಸುತ್ತೇನೆ. ಆ ನೀರು ನಿನ್ನ ದಾಹವನ್ನು ತೀರಿಸುವ ನೀರು. ಅದು ಪರಿಶುದ್ಧಾತ್ಮನಾಗಿರೋ ನೀರು. ಅದು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಬೇಕು ಅಲ್ಲಿಗೆ ಕೊಂಡೊಯ್ಯುತ್ತದೆ. ಯಾವುದು ಫಲಿಸುವಂತೆ ಮಾಡಬೇಕೋ ಮಾಡುತ್ತೆ, ಯಾವ ವೃಕ್ಷ ಬೆಳೆಯಬೇಕು ಬೆಳೆಸುತ್ತೆ. ಆ ನೀರಿನ ವಿಶೇಷತೆ ಏನು ಗೊತ್ತಾ? ನಿಮ್ಮನ್ನು ಸಾಯದಂತೆ ನೋಡಿಕೊಳ್ಳುತ್ತದೆ. ಆದರೆ ಈ ನೀರಿದೆಯಲ್ಲ, ಸಮುದ್ರದ ನೀರು, ಅದು ನಿಮ್ಮನ್ನು ಕೊಲ್ಲುತ್ತದೆ. ಆದರೆ ಈ ನೀರು ಜೀವವನ್ನು ಕೊಡುತ್ತದೆ. ಯೋಚನೆ ಮಾಡಿ ನೋಡಿ, ಒಬ್ಬನು ಮರುಭೂಮಿಯಲ್ಲಿ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾನೆ, ಇಷ್ಮಾಯೇಲನು. ವಾಕ್ಯ ಹೇಳುತ್ತದೆ, ದೇವರು ಆ ಮಗುವಿನ ಶಬ್ದವನ್ನು ಕೇಳಿ ಅವನ ಕಣ್ಣುಗಳನ್ನು ತೆರೆದರು. ಅಲ್ಲಿ ನೀರಿನ ಬುಗ್ಗೆ ಇತ್ತು. ದೇವರು ಅವನು ಬೆಳೆಯುವ ತನಕ ಜೊತೆಗಿದ್ದರು. ಅದೇ ಆ ನೀರಿನ ವಿಶೇಷತೆ. ನಾವು ದುರ್ಮಾರ್ಗರಾಗಿ ದುಷ್ಟರಾಗಿರಬಹುದು. ಇಷ್ಮಾಯೇಲನು ದುಷ್ಟ ಮನುಷ್ಯನ, ವಾಕ್ಯ ಹೇಳುತ್ತದೆ. ಆದರೆ ಪರಿಶುದ್ಧಾತ್ಮನಾಗಿರುವ ನೀರು ನಮ್ಮನ್ನು ಕಾಪಾಡಿ, ನಮ್ಮನ್ನು ರೂಪಿಸಿ, ಅವರು ಆಸೆಪಟ್ಟಂತ ಆ ದರ್ಶನವನ್ನು ತಲುಪಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಈಗ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಇದೇನೆ, ಒಂದೇ ಒಂದು ವಿಷಯ. ಕರ್ತನು ಈ ಪ್ಲಾನನ್ನು, ನಾವೀಗ ಓವರಾಲ್ ಆಗಿ ಕೆಲವು ವಿಷಯಗಳನ್ನು ನೋಡಿದ್ದೇವೆ, ಆದರೆ ಒಂದನ್ನು ಮಾತ್ರ ಅರ್ಥ ಮಾಡಿಕೊಳ್ಬೇಕು. ಆಕಾಶದ ನೀರಿಗೂ ಭೂಮಿಯ ನೀರಿಗೆ ದೇವರು ಏನು ಮಾಡಿದ್ದಾರೆ?
ಆಕಾಶದ ನಕ್ಷತ್ರಕ್ಕೂ ಸಮುದ್ರದ ಸುಬಿಗೂ ವಿಂಗಡಿಸಿದ್ದಾರೆ, ಎರಡು ಕೂಡ ಒಟ್ಟಿಗೆ ಸೇರಬಾರದು. ನೆಕ್ಸ್ಟ್, ಭೂಮಿಯಲ್ಲಿರುವಂತ ನೀರನ್ನೇ, ಒಂದು ನೀರನ್ನು ದೇವರು ಏನ್ ಮಾಡಿದ್ದಾರೆ, ಜಲವನ್ನು ನಿನ್ನಿಂದ ಪ್ರತ್ಯೇಕಿಸಿದ್ದಾರೆ. ಅದು ನಿನ್ನ ಎಳ್ಕೊಂಡು ಹೋಗುತ್ತದೆ, ಸಾಯಿಸುತ್ತದೆ. ಆ ನೀರು ಬೇಡ, ಆದ್ರೆ ದೇವರು ನಿನಗೆ ಒಂದು ನೀರಿನ ಬುಗ್ಗೆಯನ್ನು ಉಂಟು ಮಾಡಿದ್ದಾರೆ. ಇದು ಬರುತ್ತದೆ, ಇಲ್ಲಿಂದಲೇ ಏನ್ ಬರುತ್ತದೆ, ನೀರು ಬರುತ್ತದೆ. ಇದೇ ನಿನ್ನ ದಾಹವನ್ನು ತೀರಿಸುವಂತ ನೀರು. ಈ ಪರಿಶುದ್ಧಾತ್ಮನ ನೀರಿಗೆ ನೀವು ಕಾದಿರುವುದಾದರೆ ಇದು ಸಮುದ್ರದ ಹಾಗೆ ದೊಡ್ಡದಾಗಿ ಕಾಣೋದಿಲ್ಲ, ಜಾಲಿಯಾಗೆಲ್ಲ ಇರೋದಿಲ್ಲ, ಈಜಾಡುವ ಹಾಗೆ ಇರೋದಿಲ್ಲ. ಆದರೆ ಇದು ಮಾತ್ರ ನಿನ್ನ ದಾಹವನ್ನು ತೀರಿಸಿ ನಿನಗೆ ಜೀವವನ್ನು ಉಂಟು ಮಾಡುತ್ತದೆ. ಒಂದೇ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ. ನೀವು ದೇವರ ಪ್ಲಾನ್ ಅನ್ನು ಮಾಡುತ್ತೀರಾ ಅಂದ್ರೆ, ಅಥವಾ ಅದರಲ್ಲಿ ನಿಲ್ಲುತ್ತೀರಾ ಅಂದ್ರೆ, ಅದು ನಿಮಗೆ ಇಷ್ಟವಾಗುವ ಹಾಗೆ ಇರೋದೇ ಇಲ್ಲ. ನಿಮ್ಮ ಕಣ್ಣಿಗೆ ಇಷ್ಟವಾಗುವ ಹಾಗೆ ಅದು ಇರೋದಿಲ್ಲ. ಅದು ನಿಮ್ಮ ಆತ್ಮಕ್ಕೆ ಬೇಕಾದದ್ದಾಗಿರುತ್ತದೆ. ಅದನ್ನು ಮಾಡಿ ಮುಗಿಸುವಾಗ ನಿಮಗೆ ಗೊತ್ತಾಗುತ್ತದೆ ಇದೇ ಕರ್ತನ ಪ್ಲಾನ್ ಎಂಬುದಾಗಿ. ಕೆಲವು ಸಮಯದಲ್ಲಿ ನಿಮಗೆ ಕಣ್ಣಿಗೆ ಇಷ್ಟವಾಗುವಂತ ಸಮುದ್ರ ನೋಡುವುದಕ್ಕೆ ಚೆನ್ನಾಗಿರುತ್ತದೆ, ಅದು ನಿಮ್ಮನ್ನು ಮುಳುಗಿಸುತ್ತದೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ, ಎದ್ದು ನಿಂತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡೋಣ. ನಾನು ಧೈರ್ಯವಾಗಿ ಹೇಳುತ್ತೇನೆ, ಇಲ್ಲಿರುವಂತ ನೀವೆಲ್ಲರೂ ಕೂಡ ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟವರು, ಕರ್ತನಿಂದ ಆರಿಸಿಕೊಳ್ಳಲ್ಪಟ್ಟವರು. ಅದೇ ರೀತಿ ನಿಮಗೆ ಒಂದು ದರ್ಶನ ಇದೆ, ನಿಮ್ಮೊಬ್ಬೊಬ್ಬರಿಗೂ ಒಂದೊಂದು ದರ್ಶನ ಇದೆ. ಅದು ಕರ್ತನು ಕೊಟ್ಟಂತ ಯುನಿಕ್ ಪ್ಲಾನ್. ನಮಗೆ ಹೇಗೆ ಇದನ್ನು ಕೊಟ್ಟರೋ ಅದೇ ರೀತಿ ನಿಮಗೆ ಒಂದನ್ನು ಕೊಡುತ್ತಾರೆ. ಆ ಯುನಿಕ್ ಪ್ಲಾನ್ ಯಾರಿಗೂ ಅರ್ಥವಾಗೋದಿಲ್ಲ. ನೀವು ಹೋಗಿ ಹೇಳಿದ್ರೂ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಹೇಗೆ ಎಂಬುದಾಗಿ ಕೇಳುತ್ತಾರೆ. ಆದರೆ ಅದು ನಿಮಗೆ ಅರ್ಥವಾಗುತ್ತದೆ, ಯಾಕಂದರೆ ಅದು ನಿಮಗೆ ಸಂಬಂಧಪಟ್ಟದ್ದು. ಭೂಮಿಯ ನೀರು ಅದನ್ನು ಕೆಡಿಸದಂತೆ ನೀವು ಪರಲೋಕದ ದರ್ಶನವುಳ್ಳವರಾಗಿರ್ರಿ. ನಿಮ್ಮ ದರ್ಶನವನ್ನು ಹಿಡಿದುಕೊಳ್ಳಿರಿ. ಒಂದು ದಿನ ಬರುತ್ತದೆ, ದೇವರ ಬರೋಣ ತಡವಾದರೆ ಆ ದರ್ಶನದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸುತ್ತಾರೆ. ಅಲ್ಲಿಯ ತನಕ ದೇವರು ನಿಮ್ಮನ್ನು ಓಡುವಂತೆ ಮಾಡುತ್ತಾರೆ, ತಂಗಿರುವಂತೆ ಮಾಡುತ್ತಾರೆ, ತವಕಿಸುವಂತೆ ಮಾಡುತ್ತಾರೆ. ಓಡುತ್ತಲೇ ಇರಬೇಕು. ಆದರೆ ಕರ್ತನು ಮಾಡುವುದಕ್ಕೆ ಹೇಳಿದ್ರ ಯಾರಿಗೋಸ್ಕರವಾಗಿ ಯಾವುದಕ್ಕಾಗಿ ಬಿಟ್ಕೊಡ್ಬೇಡಿ, ಯಾಕಂದ್ರೆ ಅದು ನಿಮ್ಮ ದರ್ಶನ. ಅದಕ್ಕಾಗಿ ನೀವು ರೂಪಿಸಲ್ಪಟ್ಟಿದ್ದೀರಿ. ಎರಡನೆಯದಾಗಿ, ನೀವು ಆ ದರ್ಶನದಲ್ಲಿ ಓಡುವಾಗ ನಿಮ್ಮನ್ನು ಬಿಟ್ಟು ಕೆಲವರನ್ನು ಬೇರ್ಪಡಿಸಿ ಪ್ರತ್ಯೇಕಿಸಿದ್ದಾರೆ. ನೀರೆಲ್ಲ ಒಂದು ಕಡೆಗೆ ಸೇರಲಿ, ಒಣನೆಲ್ಲ ಉಂಟಾಗಲಿ. ಅವರು ನಿಮ್ಮನ್ನು ಅಳಿಸಿ ಹಾಕದಂತೆ, ಅವರು ನಿಮ್ಮನ್ನು ಎಳಕೊಂಡು ಹೋಗದಂತೆ ಕರ್ತನು ಒಂದು ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ. ಆದರೆ ನೀವು ಅವರ ಹತ್ರ ಹೋಗಿ ಸಿಲುಕಿಕೊಳ್ಳಬೇಡಿ. ಅವರು ಸೈತಾನನ ಬಾಯಿಯಲ್ಲಿರುವಂಥ ಪ್ರವಾಹದ ಹಾಗೆ. ಅವರು ನಿಮ್ಮನ್ನು ಕೊಂಡು ಹೋಗುವಂತೆ, ಸೈತಾನನು ಪ್ರವಾಹವು ಕೊಂಡು ಹೋಗುವಂತೆ. ಯೆರೂಸಲೇಮಿನೊಳಗೆ ಅನ್ಯ ಸ್ತ್ರೀಯರು ಒಳಗೆ ಬಂದು ಸೊಲೊಮೋನನನ್ನು ದೇವರಿಂದ ದೂರ ಕರ್ಕೊಂಡೋದ್ರು. ಅದೇ ನಡೆಯುತ್ತದೆ. ಪ್ರಧಾನ ಯಾಜಕರು ಯೇಸುವಿನಿಂದ ಇಸ್ಕರಿಯೋತ ಯೂದನನ್ನು ದೂರ ಕರ್ಕೊಂಡೋದ್ರು, ಹಣದಾಸೆ ತೋರಿಸಿ. ಅದೇ ಆ ಪ್ರವಾಹ ಮಾಡುತ್ತದೆ. ಅಮಲೇಕರ ಅರಸನು ಕುರಿದನ ಕೊಟ್ಟು ಸೌಲನನ್ನು ದೂರ ಕರ್ಕೊಂಡೋದ, ದೇವರನ್ನು ಬಿಟ್ಟು. ಹೋಗಿ ಸಿಲ್ಕೊಳ್ಬೇಡಿ. ಕೆಲವು ಸ್ಥಳದಲ್ಲಿ ನಿಲ್ಬೇಕಂದ್ರೆ ಅಲ್ಲೇ ನಿಲ್ಬೇಕು, ಒಳಗೆ ಹೋಗಬಾರ್ದು. ನಾನು ಹೇಳುತ್ತಿರೋದು ಕೇವಲ ಶಾರೀರಿಕವಾದ ಕಾರ್ಯಗಳನ್ನು ಮಾತ್ರ ಹೇಳುತ್ತಿಲ್ಲ. ಮನುಷ್ಯರು, ವಸ್ತುಗಳು, ಹಣ, ದೇವರು ನಮಗೆ ಯಾವುದು ಕೊಟ್ಟಿಲ್ವೋ ಅದು ನಮಗೆ ಬೇಡ ಅಷ್ಟೇ. ನೀವು ಕರ್ತನ ಚಿತ್ತವಿಲ್ಲದೆ ಮಾಡುವಂಥ ಒಂದೊಂದು ಕಾರ್ಯಕ್ಕೂ ಕೂಡ ಒಂದು ಕ್ರಯವನ್ನು ಕೊಡಬೇಕಾಗುತ್ತದೆ. ಒಂದು ಕ್ರಯ ಕೊಡಬೇಕು. ಆ ಕ್ರಯವನ್ನೇ ಕೊಡದೆ ನೀವು ಪೀಸ್ಫುಲ್ ಆಗಿರಬೇಕು ಅಂದರೆ ನೀವು ಲ್ಯಾಂಡಲ್ಲೇ ನಿಲ್ಲಬೇಕು, ದೇವರ ಚಿತ್ತದಲ್ಲೇ ನಿಲ್ಲಬೇಕು. ಹಾಗೆ ಇದ್ರಿ ಅಂದರೆ ಈ ಪ್ರವಾಹ ನಿಮ್ಮನ್ನು ಕೊಂಡು ಹೋಗುವುದಿಲ್ಲ. ಆದರೆ ಅದಕ್ಕೆ ಬದಲಾಗಿ ನಿಮ್ಮ ಪಕ್ಕದಲ್ಲೇ ಒಂದು ಬುಗ್ಗೆ ಇದೆ, ಒಂದು ನದಿ ಹರಿಯುತ್ತಾ ಇದೆ. ಆ ನದಿ ನಿನ್ನ ದಾಹವನ್ನು ತೀರಿಸುತ್ತದೆ. ಆ ನದಿ ನಿನ್ನನ್ನು ಸಮೃದ್ಧಿಗೊಳಿಸುತ್ತದೆ. ಆ ನದಿ ನಿನ್ನನ್ನು ಹೆಚ್ಚಿಸುತ್ತದೆ. ಆ ನದಿ ಸಮುದ್ರದ ಹಾಗೆ ದೊಡ್ಡದಲ್ಲ ನೋಡುವುದಕ್ಕೆ. ಆ ನದಿಯಿಂದ ನೀನು ಸಮುದ್ರದಿಂದ ಎದುರು ನೋಡುವಂಥ ಯಾವುದನ್ನು ಕೂಡ ಎದುರು ನೋಡೋಕ್ಕಾಗಲ್ಲ. ನೋಡುವುದಕ್ಕೆ ಸಮುದ್ರ ನದಿಗಿಂತ ದೊಡ್ಡದಾಗಿ ಕಾಣುತ್ತೆ, ಆದರೆ ನದಿ ಮಾತ್ರವೇ ನಿನ್ನಲ್ಲಿ ಜೀವವನ್ನು ಉಂಟು ಮಾಡುತ್ತದೆ. ಆ ದರ್ಶನವೇ ನಿನ್ನನ್ನು ಜೀವಂತವಾಗಿಡುತ್ತದೆ. ದೊಡ್ಡದಾಗಿ ಸುಂದರವಾಗಿ ಕಾಣುವಂಥ ಸಮುದ್ರ ಒಂದು ದಿನ ನಿನ್ನನ್ನು ಕೊಲ್ಲುತ್ತದೆ. ಒಪ್ಪಿಸಿಕೊಳ್ಳೋಣವಾ? ಕರ್ತನು ನಿಮ್ಮೊಂದಿಗೆ ಮಾತನಾಡಿರುವುದಾದರೆ ನಿಮ್ಮ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನನಗೆ ಇಟ್ಟಂಥ ಯೋಜನೆಯಲ್ಲಿ, ಉದ್ದೇಶದಲ್ಲಿ ಮನುಷ್ಯನೋ, ವಸ್ತುಗಳೋ, ಹಣವೋ, ಆಸ್ತಿಯೋ
ಯಾವುದು ಕೂಡ ನಮ್ಮನ್ನು ಎಳೆಯದಂತೆ, ಕಡೆಯ ತನಕ ಆ ದರ್ಶನದಲ್ಲೇ ನಿಲ್ಲುವಂತೆ ನಾನು ಆಕಾಶದ ಸಂತತಿಯಾಗಿ ಮಾರ್ಪಡಲು ಕೃಪೆ ನೀಡಿರಿ. ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವ. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದಂಥ ದಿನಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ನೀವು ಮಾತನಾಡಿದಂಥ ಸಂಗತಿಗಾಗಿ ಸ್ತೋತ್ರ. ನೀವು ಬರುವವರೆಗೂ ನಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕೆ ಕೃಪೆ ನೀಡಿರಿ. ಯಾವುದು ಕೂಡ ನಿಮ್ಮನ್ನು ಬಿಟ್ಟು ನಮ್ಮನ್ನು ಅಗಲಿಸದಂತೆ, ಯಾವುದು ನಿಮ್ಮಿಂದ ನನ್ನನ್ನು ದೂರ ಕೊಂಡು ಹೋಗದಂತೆ, ಕಡೆಯ ತನಕ ನೆಲೆ ನಿಲ್ಲುವಂತೆ ಕೃಪೆ ನೀಡಿರಿ. ಆಶೀರ್ವದಿಸಿರಿ. ಈ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುವಂತೆ ಸಹಾಯ ಮಾಡಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.